ಓಂ ರತ್ನಾಕರಾಧೌತಪದಾಂ ಹಿಮಾಲಯಕಿರೀಟಿನಿಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತಮಾತರಂ. ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಕೃಪಯಾ ಸರ್ವಂ ಪಾಠಯತು, ರಿಪೀಟ್ ಕುರ್ವಂತು. ನಮಸ್ಕಾರ ಮುದ್ರಾ. ಏಕವಾರಂ ಓಂ ಪಠಣಂ ಕುರ್ಮಃ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಸಂಸ್ಕೃತ ಸಪ್ತಾಹಸ್ಯ ಕುರಿತೆ ಅದ್ಯ ಯೋಗದರ್ಶನ ವಿಷಯೇ ಚಿಂತನಂ ವಾ ಮಂಥನಂ ವಾ ದರ್ಶನಂ ವಾ ಕುರ್ಮಃ. ಸಹಜತೆಯ ಸಾಮಾನ್ಯತೆಯ ಸಂಸ್ಕೃತಭಾಷಾ ವಾರ್ತಾಲಾಪಂ ಕರ್ತುಂ ಶಕ್ನೋಮಿ, ಪರಂತು ಪ್ರಬುದ್ಧತೆಯ ಯೋಗವಿಷये वा अन्यविषये वा भाषणं दातुं अहं न जानामि, शक्नोमि वा न वा. तत्कारणं भारतजननीय संस्कृतभाषा कन्नडभाषा जय हे कर्नाटकमाते. संस्कृतभाषास्य जननी भाषा कन्नड. तत्कारणम् अद्य संस्कृतं कन्नडम् आङ्ग्लभाषा मिश्रणं कृत्वा रसायनभाषणं करोमि वा चौचौ भाषणं करोमि. अस्तु, रसायनभाषणमेव वरतु. अस्तु, ಯಾವಾಗ ನಾವು ಪ್ರಣಾಮ ಮಾಡಿದ್ವಿ, ಮಾಡಿ ನೋಡೋಣ. ಇದೇ ಯೋಗ. ಸರಳತೆಯ ಇವತ್ತು ನಾವು ಯೋಗ ದರ್ಶನ ಆಗಬೇಕು. ನಾನು ಫಿಲಾಸಫಿ ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ಈ ನನಗೆ ಕೊಟ್ಟ 1.25 ಗಂಟೆಯ ಒಳಗೆ ಯೋಗದ ಕುರಿತು ಕಿಂಚಿತ್ ದರ್ಶನ ಆಗಬೇಕು, ಪ್ರದರ್ಶನ ಅಲ್ಲ. ಅರ್ಥ ಆಗ್ತಾಯಿದೆ? ಮೊದಲು ನಾವು ಮಾಡಿದ್ದು ಕರ ಜೋಡಿಸಿದ್ವಿ, ಅಂಜಲಿ ಬದ್ಧರಾದ್ವಿ. ಯೋಗ ಅಂದರೆ ಇದುವೇ, ಜೋಡಿಸುವಂತ ಅರ್ಥ. ಯಾವಾಗ ನಮ್ಮ ಭಾರತೀಯ ಸಂಸ್ಕೃತಿಯ ಮೊದಲ ಪಾಠವೇ ಯಾರನ್ನಾದರೂ ಭೇಟಿಯಾದಾಗ ನಾವು ಮಾಡೋದು ಹರಿ ಓಂ ಅಥವಾ ಜೈ ಶ್ರೀರಾಮ್, ನಮಃ ಶಿವಾಯ ಅಥವಾ ರಾಮ್ ರಾಮ್ ಜಿ ಏನಾದರೂ ಹೇಳಿ ಪರವಾಗಿಲ್ಲ, ಮೊದಲಾಗೋದೇ ಯೋಗ. ಹಾಗಿದ್ರೆ ಈ ಯೋಗಕ್ಕೆ ಇದಕ್ಕೆ ಅರ್ಥ ಇದೆಯಾ? ಶಬ್ದದ ಅರ್ಥ ಏನಂದರೆ ಯುಜಿರ್ ಯೋಗೇ. ಯೋಗದ ಅರ್ಥ ಯೋಗ ಸಂಯಮನ, ಸಂಯಮ. ಯೋಗ ಸಮಾಧೋ. ಯುಜ್ ಅನ್ನುವಂತಹ ಮೂಲ ಶಬ್ದ ಧಾತುವಿನಿಂದ
ಉದ್ಭವ ಆಗೋದೇ ಯೋಗ. ಯೋಗ ಅಂದರೆ ಏನೋ? ಜೋಡಿಸು, ಕರ ಜೋಡಿಸು ಅಂತ ಏನಾದರೂ ಜೋಡಿಸು, ಜೋಡಿಸೋದೇ ಯೋಗ. ಮಧ್ಯೆ 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 ಪ್ರಶ್ನೆ ಕೇಳ್ತೇನೆ ನಾನು, ಆಯಿತಾ? ಜೋಡಿಸುವ ಅಂಶವೇ ಯೋಗ ಮಾಡುತ್ತೆ. ಹಾಗೆ ಭಾರತ ಶಬ್ದದ ಅರ್ಥವೂ ಅಷ್ಟು ಚೆನ್ನಾಗಿದೆ. ನಾನು ಪ್ರಾರಂಭದಲ್ಲಿ ಪ್ರಾರ್ಥನಾ ಶ್ಲೋಕದಲ್ಲಿ ಹೇಳಿದೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಆ ಸೇತು ಹಿಮಾಚಲ ಪರ್ಯಂತ ಯಾರ್ಯಾರಿಲ್ಲಿದ್ದೇವೆ ನಾವೆಲ್ಲರ ಭರತರೇ. ಈಗ ಭಾರತ ಅನ್ನೋ ಶಬ್ದಕ್ಕೆ ಆರ್ಯಾವರ್ತ ಹೇಳ್ತೇವೆ, ಭರತಖಂಡ, ಹಿಂದೂಸ್ತಾನ್ ಅಥವಾ ಜಂಬೂದ್ವೀಪ ಇಲ್ಲ ಬೇರೆ ಬೇರೆ ನಾವು ಹೇಳ್ತೇವೆ. ಇಲ್ಲಿ ಭಾರತ ಶಬ್ದಕ್ಕೆ ಅರ್ಥ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇಡುವ ಒಂದೊಂದು ಅಕ್ಷರಕ್ಕೂ ಶಬ್ದಕ್ಕೂ ಹೆಸರಿಗೂ ಎಂಥ ತುಂಬ ಅನರ್ಘ್ಯವಾದಂತಹ ಅರ್ಥ ಇದೆ. ಹಾಗಿದೆ ಭಾರತ ಅಂದರೆ ಏನು? ಭಾ ಅಂದರೆ ಬೆಳಕು, ಭಾ ಅಂದರೆ ಜ್ಞಾನ. ಯಾರು ಆ ಜ್ಞಾನದಲ್ಲಿ, ಆ ವಿದ್ಯೆಯಲ್ಲಿ, ಆ ವಿಸ್ಡಮಲ್ಲಿ, ಆ ಬೆಳಕಲ್ಲಿ ರತಿಸ್ತಾರೆ, ನಿರತರಾಗ್ತಾರೆ, ಅವರೇ ಭಾರತೀಯರು. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಹೆಮ್ಮೆ ಪಡಬೇಕು. ಭಾರತ, ಭಾರತೀಯರು ಅಂದರೆ ಇಂಡಿಯಾ ಅಲ್ಲ. ಇಂಡಿಯಾ ನಂತರ ಕೊಟ್ಟ ಹೆಸರು ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ ಇನ್ ಆಗಸ್ಟ್ ಅಂತೆ, INDIA. ಈಗ ಇಂಡಿ ಬೇರೆ ಇದೆ, ಅರ್ಥ ಆಗ್ತಾ? ಭಾರತ ಅಂದಾಗ ನಮ್ಮದಾದಂತಹ ಸತ್ವ ಅಥವಾ ನಮ್ಮ ಹೆಮ್ಮೆ ಹೊರಗೆ ಬರುತ್ತೆ. ಇಲ್ಲಿ ಭಾರತೀಯರ ಮೂಲ ತತ್ವಗಳು ಯಾವುದು? ವಿದ್ಯೆಯಲ್ಲಿ ನಿರತರಾಗಬೇಕಾಗಿದ್ದರೆ ವಿದ್ಯೆಗೆ ಇನ್ನೊಂದು ಶಬ್ದ ಇದೆ, ವಿದ್ ಧಾತುವಿನಿಂದ ಬರೋದೇ ವೇದ. ವೇದ ಅಂದರೆ ಕಿವಿಚುಚ್ಚು, ವೇದ ಅಂದರೆ ಜ್ಞಾನ, ಜ್ಞಾನಸಾಗರ. ಹಾಗಿದ್ರೆ ನಮಗಿದ್ದಂಥ 4 ವೇದಗಳ್ಯಾವುದೋ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಆದರೆ ಇನ್ನೂ 4 ಉಪವೇದಗಳಿದೆ. ಆಯುರ್ವೇದ, ಧನುರ್ವೇದ, ಸ್ಥಾಪತ್ಯ ವೇದ ಮತ್ತು ಆಯುರ್ವೇದ, ಧನುರ್ವೇದ. ಆಮೇಲೆ ಗಾಂಧರ್ವ ವೇದ, ಗಾಂಧರ್ವ 3ನೇದು, ಸ್ಥಪತಿ 4ನೇದು. ಇದು ಉಪವೇದಗಳಾಯಿತು. ಇದೆಲ್ಲವನ್ನು ನಮ್ಮ ವ್ಯಾಸ ಮಹರ್ಷಿಗಳು ಅಚ್ಚುಕಟ್ಟಾಗಿ ಒಂದು ವ್ಯಾಸವನ್ನು ಕೊಟ್ಟರು. ಅವರಿಗೆ ಆ ವೇದವ್ಯಾಸರು ಅಂತ ಕರಿತೇವೆ. ಮೊನ್ನೆ ನಾವು ಅವರ ಹ್ಯಾಪಿ ಬರ್ತ್ಡೇಯನ್ನು, ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಅಲ್ವಾ? ಈಗ ಗಮನಿಸಿ, ಈ 4 ವೇದಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಅಥವಾ ನಮ್ಮ ಜೀವನದ, ನಮ್ಮ ಸನಾತನ ಧರ್ಮದ ಒಂದು ಜೀವಾಳ, ಫೌಂಡೇಶನ್, ಬೇಸ್. ಅದರ ಆಧಾರದಲ್ಲೇ ಬೆಳೆದಂತಹ ಅಗಣಿತವಾದಂತಹ ವಿದ್ಯಾ ಶಾಖೆ ಉಪಶಾಖೆಗಳಿವೆ. ಅವುಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇಲ್ಲ. ಆದರೆ ಅವುಗಳನ್ನು ದರ್ಶಿಸಲಿಕ್ಕೆ ನಮ್ಮಲ್ಲಿ ದರ್ಶನಗಳು ಅಂತಗಳಿದೆ. ದರ್ಶನಗಳು ಅಂತ ಕರಿತೇವೆ. ಆಧಾರ ವೇದಗಳೇ. ಅವುಗಳನ್ನು ಅನುಭವಿಸಲಿಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವಿವಿಧ ದರ್ಶನಗಳಿದೆ, ಶಾಖೆಗಳಿದೆ. ವೇದಗಳಲ್ಲೂ ಶಾಖೆ ಉಪಶಾಖೆಗಳಿದೆ. ಅವುಗಳ ವಿವರ ನಾನು ಕೊಡ್ತಾ ಇಲ್ಲ. ಹಾಗೆ ಆ ದರ್ಶನಗಳು ಯಾವುದು? ಭಾರತೀಯ ದರ್ಶನಗಳಿದೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಉತ್ತರಮೀಮಾಂಸಾ, ಪೂರ್ವಮೀಮಾಂಸಾ ಅಥವಾ ವೇದಾಂತ. ಇದಿಷ್ಟು ವೇದವನ್ನು ಒಪ್ಪಿ ಮಾಡುವಂತಹ ದರ್ಶನಗಳು. ಅದಕ್ಕೆ ವೈದಿಕ ದರ್ಶನಗಳು ಅಂತ ಕರೀತೇವೆ. ಇನ್ನೂ ನಮ್ಮ ಭಾರತೀಯ ದರ್ಶನಗಳಿದೆ. ನಾನು ದೇವರನ್ನು ನಂಬಲ್ಲ, ಚಾರ್ವಾಕರು, ಗುಡ್, ಅದು ನಮ್ಮ ದರ್ಶನವೇ. ಚಾರ್ವಾಕರು, ಜೈನ, ಬೌದ್ಧ, ಇದೂ ಸಹ ಭಾರತೀಯ ದರ್ಶನವೇ. ನೀನು ನಂಬ್ತೀಯಾ? ಅದು ನಮ್ಮ ದರ್ಶನ. ನಾನು ನಂಬೋದಿಲ್ಲ, ಚಾರ್ವಾಕನಾಗ್ತೀನೋ, ಅದೂ ಸಹ ನಮ್ಮ ದರ್ಶನವೇ, ಭಾರತೀಯ ದರ್ಶನ. ಇವುಗಳಲ್ಲಿ ಇಷ್ಟೆಲ್ಲ
ಎಲ್ಲ ಋಷಿ ಮಹರ್ಷಿ ಸಾಧಕರು ವಿದ್ಯೆಗೆ ಎಲ್ಲದಕ್ಕೂ ಮೂಲವಾಗಿ ಬೇಕು ಏನಂದರೆ ಯೋಗ. ನೀವು ಅದನ್ನು ನೀವು ಪುರಾಣಗಳ ಮೂಲಕ ಗಮನಿಸ್ತೀರೋ ಅಲ್ಲಿ ಭಕ್ತಿ ಯೋಗದ ಮಾರ್ಗ ತಗೊಳ್ತೀವಿ. ಅಷ್ಟೇ ಅಲ್ಲ, ವ್ಯಾಸ ಮಹರ್ಷಿಗಳು ಕೊಟ್ಟಂಥ ಮಹಾಭಾರತದ ಒಂದು ಜೀವಾಳ ಇದೆ, ಶ್ರೀಮದ್ ಭಗವದ್ಗೀತೆ ಅಲ್ವಾ. ಶ್ರೀಮದ್ ಭಗವದ್ಗೀತೆ ಅಂತ ಅದು ನಮ್ಮ ಯೋಗದ ಆಕಾರ ಗ್ರಂಥದಲ್ಲಿ ಒಂದು. ಭಗವದ್ಗೀತೆ ಅಂದರೆ ಏನು? ಭಗವಂತನೇ ಸಾಕ್ಷಾತ್ ಅವನ ಮುಖದಿಂದಲೇ ಹೊರಗೆ ಬಂದಂತಹ ಹಾಡು ಅಥವಾ ಗೀತೆ ಅಂತ ಕರಿತೇವೆ, ಅಥವಾ ವಾಣಿಗೆ ಭಗವದ್ಗೀತೆ ಅಂತ ಕರಿತೇವೆ. ನಮಗೆ 5 ಗಕಾರಗಳು ತುಂಬ ಶ್ರದ್ಧೆದು, ಎಲ್ಲ ಹೇಳಬೇಕೀಗ. ಗೀತೆ ಹೇಳಿ, ಗಾಯತ್ರಿ, ಗಂಗೆ, ಗೋವು, ಗೋವಿಂದ. ಮೊದಲನೇದು ಯಾವುದು? ನಾನು ಹೇಳಿದೆ, ನಾನು ಮೇಷ್ಟ್ರು ಮೊದಲೇ, ಮತ್ತು ನನಗಿದು ಕೋಲು ಬೇರೆ ಕೊಟ್ಟಿದ್ದಾರೆ ಅವರು. ಗೀತೆ, ಗಾಯತ್ರಿ, ಗಂಗೆ, ಗೋವು, ಗೋವಿಂದ ಅಂದ್ರೆ ಯಾರು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಆನಂದವನ್ನು ಕೊಡ್ತಾವನು ಗೋವಿಂದ. ಕೃಷ್ಣನೇ ಆಗಬೇಕಂತಿಲ್ಲ, ನೆನಪಿರಲಿ ಆಯಿತಾ. ಈ ಗೀತೆ ಮತ್ತು ಗಂಗೆಯ ಸಣ್ಣ ಗಮನಿಸಿ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಮುಕ್ತಿ, ಖರೆ, ಶುದ್ಧ ಕನ್ನಡ ಖರೆ. ಹಾಗೆ ಗೀತೆಯ ಪಠಣವೋ ಶ್ರವಣವೋ ಮನನವೋ ನಿಧಿಧ್ಯಾಸವೋ ಮಾಡಿದರೆ ಜೀವನ್ ಮುಕ್ತಿ. ಯಾಕೆ ಗೊತ್ತಾ? ಗಂಗೆಯಾದರೆ ಹರಿಯ ನಖ ಉದ್ಭವೆ, ಆದರೆ ಗೀತೆಯಾದರೆ ಸಾಕ್ಷಾತ್ ಹರಿಯ ಭಗವಂತನ ಮುಖ ಉದ್ಭವೆ. ಶ್ರೇಷ್ಠತೆ ಅಲ್ಲಿ ಬರುತ್ತೆ. ಅದಕ್ಕೆ ಭಗವದ್ಗೀತೆ ಅಂತ ಕರೀತೇವೆ. ಅಲ್ಲಿಯ ಒಂದೊಂದು ಅಧ್ಯಾಯವೂ ಯೋಗಮಯ ಅಲ್ವಾ. ಇದು ಎಲ್ಲಿಂದ? ಅರ್ಜುನ ಡಿಪ್ರೆಷನ್ ಯೋಗೆ, ಏನದು? ವಿಷಾದ ಯೋಗೆ. ಈ ಒಂದು ಶಬ್ದದಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಸಾರಾಂಶ. ಅಲ್ಲಿಂದ ಒಂದೊಂದೇ ಯಾವುದು? ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ. ಹಾಗೆ ರಾಜರಾಜ ಗುಹ್ಯ ಯೋಗವನ್ನೇ ವಿವೇಕಾನಂದ ಹೇಳ್ತಾರೆ ರಾಜಯೋಗ ಅಂತ ಕರೀತಾರೆ, ಮನಸ್ಸನ್ನು ನಿಯಂತ್ರಿಸುವ ಯೋಗವನ್ನು. ಹಾಗೆ ಪ್ರತಿ ಯೋಗದ ಕೊನೆಯ ಅಭ್ಯಾಸವನ್ನೇ ನಾವು ಹೇಳ್ತೇವೆ ಯೋಗಶಾಸ್ತ್ರೇ ಅಲ್ವಾ. ಯೋಗಶಾಸ್ತ್ರಿ ಅಂತ ಕರಿತೇವೆ. ನಂತರ ಉಪನಿಷತ್ ಅಂತ ಕರಿತೇವೆ. ಎಲ್ಲವನ್ನು ಹೇಳ್ತೇವೆ. ಅಷ್ಟೇ ಅಲ್ಲ, ಶ್ರೀಮದ್ ಭಗವದ್ಗೀತೆ ಎಲ್ಲ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ್ತೇವೆ. ಹಾಗೆ ಆ ಎಲ್ಲ ಉಪನಿಷತ್ತುಗಳ ಸಾರವಾಗಿದ್ದು ಅಂತಹ ಪವಿತ್ರ ಗೋಮಾತೆಯ ಆಗಿದ್ದು ನಾವೆಲ್ಲರೂ ಸಹ ಸ್ವೀಕಾರ ಮಾಡ್ತಾ ಇದ್ದೇವೆ ಆ ಗೀತಾಮೃತವನ್ನು. ಆ ಭಗವದ್ಗೀತೆಯೂ ಸಹ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ನಮಗೆ ಯೋಗದ ಯೋಗ್ಯತೆಯನ್ನು, ಯೋಗದ ಪಾಠವನ್ನು ನಮಗೆ ಮಾಡ್ತಾ ಇದೆ. ನಾವು ಹೇಗೆ ಭಾರತೀಯರಾದ್ವಿ, ವೇದಗಳು ನಮಗೆ ಮೂಲಾಧಾರವಾಗಿದ್ದು, 4 ವೇದಗಳು 4 ಉಪವೇದಗಳಿಂದ ಉದ್ಭವ ಆಗಿದ್ದು, ಎಲ್ಲ ನಮ್ಮ ದಾರ್ಶನಿಕರಿರಬಹುದು, ಯೋಗಿಗಳಿರಬಹುದು, ಅಥವಾ ನಮ್ಮ ಸನಾತನ ವಿಜ್ಞಾನದ ಎಲ್ಲ ಮಹನೀಯರಿರಬಹುದು, ಅವರೆಲ್ಲರೂ ಯೋಗದ ಸಾಧನೆ ಮಾಡಿದವರೇ. ಸನಾತನ ವಿಜ್ಞಾನ ಅಂತ ಹೇಳಿದಾಗ ನಾವು ಗಮನಿಸಬೇಕು, ನಾವೆಲ್ಲರೂ ನಿಮ್ಮ ಗೋತ್ರ ಯಾವುದು ಅಂತ ಕೇಳಿದಾಗ ನಾವೊಬ್ಬರು ಭಾರದ್ವಾಜ ಗೋತ್ರ ಹೇಳಬಹುದು, ಅಥವಾ ಒಬ್ಬೊಬ್ಬರು ವಸಿಷ್ಠ ಗೋತ್ರ, ಕೌಶಿಕ, ಬೇರೆ ಬೇರೆ ಗೋತ್ರಗಳು ಹೇಳ್ತೇವೆ. ಇವರೆಲ್ಲ ಮಹರ್ಷಿಗಳು ಯಾರು? ಇಡೀ ವಿಶ್ವಕ್ಕೆ ಏವಿಯೇಷನ್ ಟೆಕ್ನಾಲಜಿ ಯಾವುದು? ವೈಮಾನಿಕ ಶಾಸ್ತ್ರವನ್ನು ಕೊಟ್ಟಂತಹ ಮಹರ್ಷಿ ಯಾರು ಅಂದರೆ ಭಾರದ್ವಾಜ್. ಇಲ್ಲಿ ಯಾರದು ಭಾರದ್ವಾಜ್ ಗೋತ್ರದವರು ಇದ್ದೀರಾ? ಹಾಂ, ನೋಡಿ ಕ್ಯಾ ಬಾತೆ.
ನೀವು ನಾಳೆಯಿಂದ ನಡ್ಕೊಂಡು ಬರಬಾರ್ದು, ವಿಮಾನದಲ್ಲೇ ಬರಬೇಕು. ಇಡೀ ವಿಶ್ವಕ್ಕೆ ವಿಮಾನ ಕೊಟ್ಟಂತಹ ಮಹಾಶಯರ ವಂಶಸ್ಥರು. ನಾನು ಕೌಶಿಕ ಗೋತ್ರ ಇರ್ಬೋದು, ವಸಿಷ್ಠ ಗೋತ್ರ, ಒಬ್ಬೊಬ್ಬರು ಒಂದೊಂದು ಮಹಾಶಯರು. ವಿಮಾನಶಾಸ್ತ್ರ ನಾವು ಹೇಳ್ತೇವೆ, ಇತ್ತೀಚೆಗೆ ರೈಟ್ ಸಹೋದರರು ಅಂತ ಕರಿತೇವೆ. ಅದಕ್ಕಿಂತ 1 ವರ್ಷದ ಮೊದಲು ಭಾರತೀಯ ನಮ್ಮ ಎನೇಕಲ್ಲಿನ ಸುಬ್ಬರಾಯ ಶಾಸ್ತ್ರಿಗಳು ವಿಮಾನಶಾಸ್ತ್ರವನ್ನು ಪ್ರಯೋಗ ಮಾಡಿ ಯಶಸ್ವಿಯಾದರು. ಆದರೆ ಮುಚ್ಚಿಟ್ಬಿಟ್ರು. ಅರ್ಥ ಇರಲಿ, ಆಯಿತಾ? ನಂತರದಲ್ಲಿ ಅದೆಲ್ಲ ಪಾಶ್ಚಾತ್ಯಕ್ಕೆ ಹೋಗಿ ಅದೆಲ್ಲ ಬೆಳೀತಾ ಇದೆ. ಮತ್ತೆ ಗಮನಿಸಿ, ಆಟೋಮಿಕ್ ಎನರ್ಜಿ, ಕಣಶಾಸ್ತ್ರ ಅಂತ ಕರಿತೇವೆ. ಇದನ್ನು ಕೊಟ್ಟೋರು ಯಾರು? ಕಣಾದ ಮಹರ್ಷಿ. ಮತ್ತೇಳಿ ಮ್ಯಾಥಮೆಟಿಕ್ಸ್ ಬಗ್ಗೆ ಆರ್ಯಭಟ ತಗೊಳ್ತೀರಾ. ನಾವು ಏನು ಹೇಳ್ತೇವೆ, ಇಡೀ ವಿಶ್ವಕ್ಕೆ ಗಣಿತಶಾಸ್ತ್ರಕ್ಕೆ ಭಾರತೀಯರ ಕೊಡುಗೆ ಏನೋ ನೋಡಿ, ಏನೂ ಇಲ್ಲ ಅಂತಿದ್ದಾರಲ್ಲ, 0 ಅಂತಿದ್ದಾರಲ್ಲ. ಅದು ಯಾರು ಕೊಟ್ಟಿದ್ದೋ? ಸನಾತನವಾದದ್ದು. ಆದರೆ ಆರ್ಯಭಟ ಅದನ್ನು ವ್ಯವಸ್ಥಿತವಾಗಿ ರಿಸರ್ಚ್ ಮಾಡಿ ಪ್ರೆಸೆಂಟ್ ಮಾಡಿದರು. ಆರ್ಯಭಟನಿಗಿಂತ ಹಿಂದೆ ಮಹಾಭಾರತ ಕಾಲದಲ್ಲಿ ಪಾಂಡವರು ಎಷ್ಟು ಜನ ಇದ್ರಂತೆ? ಪಾಂಡವರು ಎಷ್ಟು ಜನ? ಕೌರವರು ಎಷ್ಟು ಜನ? 100 ಜನ ಅಂದಾಗ ಅಲ್ಲಿ ಏನು ಬರುತ್ತೆ? ಈ ಆರ್ಯಭಟನಕ್ಕಿಂತ ಹಿಂದಿಂದೆ ಇದು ಸಂಖ್ಯಾಶಾಸ್ತ್ರ ಇರಬಹುದು, ಇದನ್ನು ಕೊಟ್ಟಂತು. ಆದರೆ ಗಣಿತಶಾಸ್ತ್ರದಲ್ಲಿ ಆ ಪ್ರಬುದ್ಧತೆಯನ್ನು ಬರಲಿಕ್ಕೆ ವೇದಗಳ ಜ್ಞಾನ, ಈ ನಮ್ಮ ಅವರು ಮಾಡಿದ ಸಾಧನೆಯ ಪರಿಣಾಮ ನಾವು ಗಮನಿಸ್ತಾ ಇದ್ದೇವೆ. ಮ್ಯಾಥಮೆಟಿಕ್ಸ್ ಇರಬಹುದು. ಹಾಗೆ ನಮ್ಮ ರಸಾಯನಶಾಸ್ತ್ರದ ಬಗ್ಗೆ ನಾಗಾರ್ಜುನ, ಆಯುರ್ವೇದದ ಬಗ್ಗೆ ನಮ್ಮ ಸಾಕಷ್ಟು ಜನ ಇದ್ದಾರೆ, ಸುಶ್ರುತರಿದ್ದಾರೆ, ಚರಕರಿದ್ದಾರೆ. ಆಗಲೇ ಪ್ಲಾಸ್ಟಿಕ್ ಸರ್ಜರಿಯ 125 ಇನ್ಸ್ಟ್ರುಮೆಂಟ್ಗಳು, ಸಲಕರಣೆಗಳ ವಿವರಗಳು ಸಿಗುತ್ತೆ. ಗಮನಿಸಿ, ಯಾರು? ಸುಶ್ರುತರಲ್ಲಿರುತ್ತೆ. ನಮ್ಮ ಯೋಗಶಾಸ್ತ್ರ ತಗೊಳ್ಳಿ, ಹಠಯೋಗ ಪರಂಪರೆ ಒಂದು ಬರುತ್ತೆ. ಯಾವುದು? ನಾಥ ಪರಂಪರೆ. ಘೋರಕ ಮತ್ಸೇಂದ್ರರಂತೆ, ಹಠಯೋಗನಾಥರಂತೆ, ಭಕ್ತಿ ಜ್ಞಾನ ಕರ್ಮವಂತೆ, ತ್ಯಾಗ ತಪೋ ಭುವಿಯಂತೆ. ಹೀಗೆ ನಾಥ ಪರಂಪರೆ ಬರುತ್ತೆ. ಒಂದು ಈಶ್ವರನಿಂದ ಬಂದ ಒಂದು ಪರಂಪರೆ ಅಂತ ಗಮನಿಸ್ತೇವೆ. ಇನ್ನೊಂದು ಹರಿಯಿಂದ ಬಂದ ಒಂದು ಯೋಗೇಶ್ವರ ಕೃಷ್ಣನಿಂದ, ಹರಿಯಿಂದ ಒಂದು ಪರಂಪರೆ ನಾಥ ಪರಂಪರೆ, ಇನ್ನೊಂದು ದತ್ತ ಪರಂಪರೆ ಅನ್ನೋದು. ಈ 3 ಸ್ಕೂಲ್ ಆಫ್ ಥಾಟ್ಸ್ ಇದೆ. ಎಲ್ಲವೂ ಹೇಳೋದು ಒಂದೇ, ಸೇರಿಸು ಅಂತ. ಏನನ್ನು ಸೇರಿಸಬೇಕು? ನಾನು ಆಗಲೇ ಹೇಳಿದೆ, ಯೋಗ ಶಬ್ದದ ಮೂಲ ಅರ್ಥ ಕೂಡಿಸು, ಜೋಡಿಸು ಅಂತ. ಏನನ್ನು ಜೋಡಿಸಬೇಕು? ನಾನು ಕರ ಜೋಡಿಸಿದೆ, ಇದು ಯೋಗ ಅಂತ ಕರಿತೇವೆ. ಹಾಗೆ ನನ್ನ ವ್ಯಕ್ತಿತ್ವವನ್ನು ಗಮನಿಸಿದರೆ 5 ಸ್ತರಗಳಲ್ಲಿ ಗುರುತಿಸಬಹುದು. ಮೊದಲನೇದು ಅದು ಶಾರೀರಿಕ ವ್ಯಕ್ತಿತ್ವ. ಒಬ್ಬ ವ್ಯಕ್ತಿಯನ್ನು ನೋಡಿದ್ಕೊಳ್ಳಿ ಹೇಳ್ತೇವೆ, ಅವನ ಶಾರೀರಿಕ ವ್ಯಕ್ತಿತ್ವವನ್ನು ಗಮನಿಸ್ತೇವೆ. ಎರಡನೇದು, ಶರೀರವೊಂದೇ ಮನುಷ್ಯನ ವ್ಯಕ್ತಿತ್ವವನ್ನು ಗುರುತಿಸೋದಲ್ಲ, ಅದಕ್ಕಿಂತ ಇನ್ನೊಂದು ಅಂಶ ಏನಂದರೆ ಮಾನಸಿಕ ವ್ಯಕ್ತಿತ್ವ, ಮನಸ್ಥಿತಿ ಚೆನ್ನಾಗಿರಬೇಕು. ಅದ್ರ ವಿವರ ಕೊಡ್ತಾ ಬರ್ತೇನೆ. ಮೂರನೇ ಅಂಶವೇ ಶರೀರ ಚೆನ್ನಾಗಿದೆ, ನನ್ನ ಏಕಾಗ್ರತೆ ಚೆನ್ನಾಗಿದೆ, ಮಾನಸಿಕ ಸಂತುಲನೆ, ಸಮಾಧಾನ, ಏಕಾಗ್ರತೆ ಇದು ಚೆನ್ನಾಗಿದೆ. ಇದು ಎರಡೇ ಅಲ್ಲ ವ್ಯಕ್ತಿತ್ವ. ಬುದ್ಧಿ ಚೆನ್ನಾಗಿರಬೇಕು, ಇಂಟಲೆಕ್ಟ್, ಬೌದ್ಧಿಕ ಸಂಪತ್ತು ಚೆನ್ನಾಗಿರಬೇಕು. ಹಾಗಿದ್ದರೆ ಈ ಬೌದ್ಧಿಕತೆ ಎನ್ನುವುದು ವ್ಯಕ್ತಿತ್ವದ ಒಂದು ಅಂಶ. ನಾಲ್ಕನೇ ಅಂಶ, ಇದೆಲ್ಲವೂ ಇದ್ದು ಭಾವನಾತ್ಮಕವಾದಂತಹ ಅಡೆತಡೆಗಳು, ಏರುಪೇರಿದ್ದರೆ ಆ ವ್ಯಕ್ತಿತ್ವದಲ್ಲಿ ಸಾಮರಸ್ಯ ಅಥವಾ ಸಂತುಲನ ಸಿಗೋದಿಲ್ಲ. ವ್ಯಕ್ತಿತ್ವದ ನಾಲ್ಕನೇ ಅಂಶವೇ ಭಾವನಾತ್ಮಕ ವ್ಯಕ್ತಿತ್ವ ಅಥವಾ ಸ್ತರ ಅಥವಾ ವಿಭಾಗ. ಇದಿಷ್ಟೇ ಇದ್ದರೆ ಸಾಲದು. ಒಬ್ಬ ವ್ಯಕ್ತಿಯಲ್ಲಿ ಐದನೇದು ಮುಖ್ಯವಾದ ಒಂದು ಅಂಶ ಇದೆ, ಅದುವೇ ನೈತಿಕತೆ ಅಥವಾ ಆಧ್ಯಾತ್ಮಿಕತೆ. ಅದಕ್ಕೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಅಂತ ಕರಿತೇವೆ. ಎಲ್ಲ ಹೇಳಿ: ಶಾರೀರಿಕ ವ್ಯಕ್ತಿತ್ವ,
ಮಾನಸಿಕ ವ್ಯಕ್ತಿತ್ವ, ಬೌದ್ಧಿಕ ವ್ಯಕ್ತಿತ್ವ, ಭಾವನಾತ್ಮಕ ವ್ಯಕ್ತಿತ್ವ, ನೈತಿಕ ಅಥವಾ ಆಧ್ಯಾತ್ಮಿಕ ವ್ಯಕ್ತಿತ್ವ. ಭೃಗು ಮತ್ತು ವಾರುಣಿಯ ಒಂದು ಪುಟ್ಟ ಕತೆ. ಪುಟ್ಟ ಹುಡುಗ, ಅವರ ತಂದೆ ಗುರುಕುಲದಲ್ಲಿ ಗುರುಗಳಾಗಿ, ಮನೆಯಲ್ಲಿ ತಂದೆಯೂ ಹೌದು. ಇಬ್ಬರು ಅಪ್ಪ ಮಗನೇ ಅವರು. ಒಂದು ಸಂವಾದದ ಒಂದು ಸಾರಾಂಶ ಹೇಳ್ತೀನಿ ಕೇಳಿ. ಹೋಗಿ ಕೇಳ್ತಾನಂತೆ, ಕೋಹಂ, ನಾನು ಯಾರು ಕೇಳಿದಾಗ ತಂದೆ ಉತ್ತರ ಕೊಡಲ್ಲ. ನೋಡಪ್ಪ ಇದ್ದಿದ್ದು ನೀನು ಅಂದ್ಬಿಡಲ್ಲ. ಹೋಗು ಮತ್ತು ಧ್ಯಾನ ಮಾಡು ಅಂತಾನೆ. ಧ್ಯಾನಕ್ಕೆ ಕೂತ್ಕೊಳ್ತಾನೆ. ನಾನು ಯಾರು ಅರ್ಥ ಮಾಡ್ಕೊಳ್ಳಿ ಶುರು ಮಾಡ್ತಾನೆ. ನಾನು ತಿನ್ನುವಂಥ ಅನ್ನ ಅದು ರಸವಾಗಿ, ರಕ್ತವಾಗಿ, ಮಾಂಸವಾಗಿ, ಎಲ್ಲ ವೀರ್ಯವಾಗಿ, ಮಜ್ಜವಾಗಿ ನನ್ನನ್ನು ಇಷ್ಟು ಚೆನ್ನಾಗಿ ಬೆಳೆಸ್ತಾ ಇದೆಯಲ್ಲ. ಯಾವುದರಿಂದ? ಅನ್ನದಿಂದ. ನಾನು ಯಾರು ಅಂದರೆ ಅನ್ನದಿಂದ ಬೆಳೆದ ಈ ಶರೀರ ಅನ್ನಮಯ ನಾನು ಅಂದ್ಬಿಡ್ತಾನೆ. ಉತ್ತರ ಕೊಡಲ್ಲ. ಮತ್ತೆ ಧ್ಯಾನಕ್ಕೆ ಹೋಗು, ಸರಿಯಾದ ದಾರಿಯಲ್ಲಿದೆ ಅಂತೇಳಿ. ಸರಿ ಅಲ್ವಾ? ನಾವೆಲ್ಲ ಇಷ್ಟು ಜನ ಬೆಳೆದೇವೆ. ನೀವ್ಯಾರು ಅಂತ ಕೇಳಿದಾಗ ಈ ಶರೀರವನ್ನು ಹೇಳಿಬಿಟ್ಟು ನಾನು ರಾಘವೇಂದ್ರ ಅಂತನೋ, ಸೀತಾ ಅಂತನೋ, ಮಾಧವ ಅಂತನೋ, ಶಿವ ಅಂತನೋ, ಮಹೇಶ್ವರ ಅಂತನೋ ಈ ಶರೀರವನ್ನು ಗುರುತಿಸಿ ನಾವು ಹೇಳ್ತೇವೆ. ಹಾಗೆ ಅದು ಸರಿಯಾದ ಉತ್ತರ. ಎರಡನೆಯ ಅಂಶ ಗಮನಿಸಿ. ಆ ಪುಟ್ಟ ಹುಡುಗ ಮತ್ತೆ ಧ್ಯಾನಕ್ಕೆ ಹೋಗ್ತಾನೆ. ಮತ್ತೆ ಅದರ ಒಂದು ಕಥೆ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಶರೀರ ಒಂದೇ ಇದ್ದರೆ ಸಾಲದು. ನನ್ನ ಹೃದಯ ಬಡಿತಾ ಇದೆ, ಲಬ್ದಬ್ ಲಬ್ದಬ್ ಆಗ್ತಾ ಇದೆ, ಶ್ವಾಸೋಚ್ಛ್ವಾಸ ಆಗ್ತಾ ಇದೆ, ನನಗೆ ಮುಟ್ಟಿದರೆ ಗೊತ್ತಾಗತ್ತೆ, ನಾನು ಮಾತಾಡೋದು ಗೊತ್ತಾಗತ್ತೆ, ಸ್ಪರ್ಶ ಆಗುತ್ತೆ, ನೋಡ್ತೇನೆ, ಕೇಳ್ತೇನೆ, ಜ್ಞಾನೇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ, ಎಲ್ಲವೂ ಈ ಶರೀರ ಚಾಲನೆಯಲ್ಲಿ ಇರಬೇಕು. ಅಂದರೆ ನಮಗೇನು ಬೇಕೋ? ಎನರ್ಜಿ ಬೇಕು. ಆ ಶಕ್ತಿಗೆ ಹೇಳ್ತೇವೆ, ನಮ್ಮ ಶಬ್ದದಲ್ಲಿ ಪ್ರಾಣ ಅಂತ ಕರಿತೇವೆ. ಅನ್ನಮಯ ಮೊದಲನೇದು ಯಾವುದೋ? ಅನ್ನಮಯ. ಅದಕ್ಕಿಂತ ಸೂಕ್ಷ್ಮ ಯಾವುದೋ? ಪ್ರಾಣಮಯ. ಹೇಳಿ, ಸರಿನಾ? ಇಷ್ಟೇ ಇದ್ದರೆ ಸಾಕು. ಎಲ್ಲರೂ ನೀವು ಕೋಮಾ ಸ್ಟೇಜಲ್ಲಿ ಇದ್ದವ್ರು ಗಮನಿಸಿದ್ದೀರಾ? ಕೇಳಿರಬೇಕು. ಕೋಮಾ ಸ್ಟೇಜಲ್ಲಿ ಏನು ಗೊತ್ತಾ? ಅವರಿಗೆ ನಾವು ಆಹಾರ ಕೊಟ್ಟಿದ್ದು ಜೀರ್ಣ ಆಗುತ್ತೆ, ಮಲಮೂತ್ರ ವಿಸರ್ಜನೆಯೂ ಆಗುತ್ತೆ, ಪ್ರಾಣ ಇರುತ್ತೆ, ಹೃದಯ ಬಡಿತೆ, ಶ್ವಾಸೋಚ್ಛ್ವಾಸ ಆಗುತ್ತೆ. ಇನ್ನು ಕೆಲವೊಂದು ಸೂಕ್ಷ್ಮವಾದ ಗೊತ್ತಾಗದೇ ಇರ್ಬೋದು. ಆದರೆ ಈ ಅನ್ನಮಯಕ್ಕಿಂತ ಸೂಕ್ಷ್ಮ ಪ್ರಾಣಮಯ. ಪ್ರಾಣಮಯಕ್ಕಿಂತ ಇನ್ನೂ ಸೂಕ್ಷ್ಮ ಇರೋದು ಯಾವುದಂದರೆ ಮನೋಮಯ. ಮನೋಮಯ ನೆನಪಿರಲಿ. ಹಾಗಿದ್ದರೆ ಅರ್ಥ ಆಗುತ್ತಾ? ಅಲ್ಲಿ ಮಾನಸಿಕ ಸ್ಥಿತಿ ಸ್ಥಿಮಿತ ಇರಲ್ಲ ಆ ಅಂಶದಲ್ಲಿ. ಗಮನಿಸಿ, ಅನ್ನಕ್ಕಿಂತ ಪ್ರಾಣ, ಪ್ರಾಣಕ್ಕಿಂತ ಇನ್ನೂ ಸೂಕ್ಷ್ಮ ಮನಸ್ಸು. ಅದಕ್ಕೆ ನಾವು ಹೇಳೋದು, ಆ ಹುಡುಗ ಮತ್ತೆ ಮತ್ತೆ ತಂದೆ ಹತ್ರ ಬರ್ತಾನೆ, ನಾನೇ ಮನೋಮಯ ಅಂಥೇಳಿ ಅರ್ಥ ಆಗ್ತಾನೆ. ಅನ್ನಮಯ ಹೌದು, ಅದಕ್ಕಿಂತ ಸೂಕ್ಷ್ಮ ಪ್ರಾಣಮಯ ಹೌದು, ಅದಕ್ಕಿಂತ ಸೂಕ್ಷ್ಮ ಮನೋಮಯ ಅಂದಾಗ ಮತ್ತೆ ಹೋಗು. ಯಾರು ಹೇಳ್ತೀರಿ ಮನಸ್ಸಂದರೆ ಏನು? ಮನಸ್ಸಂದರೆ ಏನು? ಯಾರಾದರೂ ಹೇಳ್ತೀರಿ? ನಾನು ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ ಕ್ಲಾಸ್ ತೊಗೊಳ್ತೇನೆ. ಎಲ್ಲೆಲ್ಲ ಕೆಲವರು DYSPಗಳೆಲ್ಲ ಬರ್ತಾರೆ, ಅವರೆಲ್ಲ ಅವರಿಗೆಲ್ಲ ಕ್ಲಾಸ್ ತೊಗೊಂಡಾಗ ಅವ್ರಿಗೆ ಈ ಪ್ರಶ್ನೆ ಕೇಳಿದೆ, ವಾಟ್ ಈಸ್ ಮೈಂಡ್ ಅಂದೆ. ಒಬ್ಬರು ಹೇಳಿದ್ರು, ಸರ್ ನೆವರ್ ಮೈಂಡ್. ಸರಿಯಾದ ಉತ್ತರ ಅದು ಅಲ್ಲಲ್ಲ, ಸರಿ ಉತ್ತರ. ಯು ಕ್ಯಾನಾಟ್ ಡಿಫೈನ್ ಮೈಂಡ್. ಮನಸ್ಸನ್ನು ಅನ್ನೋದನ್ನು ನೀವು ಡಿಫೈನ್ ಮಾಡಲಿಕ್ಕಾಗಲ್ಲ. ನಾನು ಹೇಳ್ತೇನೆ, ರಮ ವಿದ್ಯುತ್ ಅಂದರೆ ಏನಮ್ಮ? ಶಕ್ತಿ ಅಂದ್ಬಿಡ್ತೀರಿ. ಹಾಗೆ ಶಕ್ತಿ ಅಂದರೆ ಏನು ಅರ್ಥ ಆಗಲ್ಲ. ಈಗಿನ ತುಂಬ ಜನ ಕೆಲವು ವ್ಯಾಧಿಗಳೆಲ್ಲ ಇದ್ದಾರೆ, ವಿಚಾರ ಅಂತ ತಿಳ್ಕೊಂಡು ವ್ಯಾಧಿಗಳಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ದೇವರದ್ದೇ ನಂಬಿಕೆ ಇಲ್ಲಪ್ಪ, ನನಗೆ ಅನುಭವಕ್ಕೆ ಬಂದರೆ ಮಾತ್ರ ನಾನು ನಂಬ್ತೇನೆ ಅಂತಾರೆ. ಸರಿನಾ? ಹಾಗಿದ್ದರೆ ಅವರೂ ನಂಬಬಹುದು ದೇವರನ್ನು. ಹೇಗೆ ಗೊತ್ತಾ? ಈಗ ನೀವು ಕರೆಂಟ್ ಇದೆಯಲ್ಲ, ಕರೆಂಟನ್ನು ನೀವು ನಂಬೋದು ಯಾವಾಗ ಅಂದಾಗ ಅಂಥ ವ್ಯಕ್ತಿಗಳಿಗೆ ಹೇಳ್ಬೋದು, ಒಂದು ಮೊಳೆ ಕೊಡಬೇಕು, ಅಲ್ಲಿ ಫ್ಲಗ್ ಇರಬೇಕು, ಕರೆಂಟ್ ಇರಬೇಕು ಮಾತ್ರ. ಅಲ್ಲಿ ಹಾಕಿ ಸ್ವಿಚ್ ಹಾಕಿದಾಗ ಅವ್ರಿಗೇನು ಒಂದು ಜುಮ್ ಆಗುತ್ತಲ್ಲ, ಆಗ ಅದೇನಿದೆ ಕರೆಂಟ್ ಇದೆ ಅನುಭವಕ್ಕೆ ಬರುತ್ತೆ. ಆ ಏನು ಜುಮ್ ಅನ್ನೋದು ನನಗೆ ಹೇಳಲ್ಲ, ಹೇಳಲಿಕ್ಕೆ ಆಗಲ್ಲ ಅವರಿಗೆ. ಮತ್ತಷ್ಟೇ ಅಲ್ಲ, ವಿದ್ಯುತ್ತನ್ನು ನಾವು ಹೇಳ್ತೇವೆ ಶಕ್ತಿ ಅಂತ ಕರೀತೇವೆ. ಸರಿನಾ? ಪವರ್ ಅಂತ ಕರಿತೇವೆ, ಎನರ್ಜಿ ಅಂತ ಕರಿತೇವೆ, ಶಕ್ತಿ ಅಂತ ಕರಿತೇವೆ. ಹಾಗಿದ್ರೆ ಆ ಶಕ್ತಿ ಹೇಗೆ ನಾವು ತಗೊಳ್ಬಹುದು? ಯಾರಾದ್ರು ಹೇಳ್ತೀರಾ?
ಶಕ್ತಿ ಅನ್ನೋದನ್ನು ಹೇಗೆ ಪಡಿಬಹುದು ನಾವು? ಒಂದು ಹೈಡ್ರೋ, ಜೋಗದಲ್ಲಿ ನೀರಿನ ಸಹಾಯದಲ್ಲಿ ವಿದ್ಯುತ್ತನ್ನು ತಯಾರು ಮಾಡಬಹುದು. ಸರಿ, ಈಗ ಬೆಳಕಲ್ಲೂ ತಗೊಳ್ಬೋದು, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಚಾರ್ಕೋಲು ಅದು ಇದು ಅದ್ರ ಬಳಸಿ ಅದರಿಂದನೂ ಎನರ್ಜಿ ಮಾಡ್ಬೋದು. ಆಟೋಮಿಕ್ ಎನರ್ಜಿ, ಅಣುಶಾಸ್ತ್ರದಿಂದನೂ ನಾವು ಶಕ್ತಿ ಮಾಡಬಹುದಾ? ಒಂದು ಸರಿ ಶಕ್ತಿ ಆದಮೇಲೆ ಅದು ಒನ್ ಆ್ಯಂಡ್ ದ ಸೇಮ್. ಅದನ್ನು ನಾವು ಬಳಕೆ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ಮೇಲೆ ನಮಗೆ ಅರ್ಥ ಆಗಬೇಕು. ಆ ಶಕ್ತಿಯ ಪ್ರಾಪರ್ಟೀಸ್, ಅದರ ಫಂಕ್ಷನ್, ಅದರ ಗುಣಗಳು ಏನು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಶಕ್ತಿ ಒನ್ ಆ್ಯಂಡ್ ದ ಸೇಮ್, ಎಲ್ಲ ಕಡೆ ಇರುವಂಥ ಶಕ್ತಿ ಒಂದೇ. ಅದು ಎಷ್ಟು ಅರ್ಥ ಆಗ್ತಾ ಗೊತ್ತಿಲ್ಲ, ಮೇಲ್ಮೇಲೆ ಹೋಗುತ್ತಾ? ಸರಳವಾಗಿದೆ. ಹಾಗೆ ಆ ಶಕ್ತಿಯನ್ನು ಗಮನಿಸಿ. ಇಲ್ಲೊಂದು ದಂಡಾದೀಪ ಇದೆ, ಟ್ಯೂಬ್ಲೈಟ್. ಆ ದಂಡಾದೀಪಕ್ಕೆ ನಾವು ಆ ಶಕ್ತಿಯನ್ನು, ವಿದ್ಯುತ್ತನ್ನು ಹಾಯಿಸಿದಾಗ ಬೆಳಕು ಕೊಡುತ್ತೆ, ಸರಿನಾ? ಹಾಗೆಯೇ ಆ ಶಕ್ತಿ ಯಾವ ಶಕ್ತಿಯಾಗಿ ಮಾರ್ಪಡುತ್ತೆ? ಬೆಳಕಿನ ಶಕ್ತಿ ಆಗುತ್ತೆ. ಅದೇ ಶಕ್ತಿಯನ್ನು ಅಲ್ಲಿ 3 ಪಂಖ ಇದೆ, ಅದರ ತಿರುಗ್ತಾ ಇದೆ, ಅದು ಮೋಟರ್ ಎನರ್ಜಿ ಆಗುತ್ತೆ. ಶಕ್ತಿ ಒಂದೇ. ಅದೇ ಶಕ್ತಿ ಸೌಂಡ್ ಎನರ್ಜಿ, ಶಬ್ದ ಶಕ್ತಿ ಆಗಬಹುದು. ಅರ್ಥ ಆಗ್ತಾ ಇದೆಯಾ? ಶಬ್ದ ಶಕ್ತಿ, ದೀಪಶಕ್ತಿ, ಹೀಟ್ ಎನರ್ಜಿ, ಉಷ್ಣ ಆಗಬಹುದು, ಅಥವಾ ಮೋಟಾರ್ ಆಗಬಹುದು. ಕೈನೆಟಿಕ್ ಅಂತ ಕರೀತಾರೆ, ಕನ್ನಡ ಭಾಷೆ ನಂಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಸಂಸ್ಕೃತ ಶಬ್ದ. ಕೈನೆಟಿಕ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ. ಈ ಎನರ್ಜಿಗಳೆಲ್ಲದರ ಮೂಲ ಯಾವುದು ಅಂದರೆ ವಿದ್ಯುತ್ತು, ಕರೆಂಟ್. ಶಕ್ತಿ ಒಂದೇ, ಆದರೆ ಅವುಗಳ ಉಪಯೋಗ, ಪ್ರಯೋಗ ಅಥವಾ ಅನುಭೂತಿ ಬೇರೆ ಬೇರೆಯಾಗಿ ಕೊಡುತ್ತೆ. ಇದು ಅರ್ಥ ಆಯಿತಾ? ಇದು ಅರ್ಥ ಆದಾಗ ನಾವು ನಂತರದ ಯೋಗ ದರ್ಶನಕ್ಕೆ ಲಾಭ ಆಗುತ್ತೆ. ಶಕ್ತಿ ಒಂದೇ. ಹಾಗೆಯೇ ಸರ್ವವ್ಯಾಪಿ ಯಾರು ಅಂದರೆ ಮುಖ್ಯ ಪ್ರಾಣ. ನಮಗೆ ಹಸಿವಾದಾಗ ನಾವು ಊಟ ಮಾಡ್ತೇವೆ, ಯಾಕೆ? ಒಂದೇ ಶಬ್ದದಲ್ಲಿ ಶಕ್ತಿ. ಅದು ವೆರೈಟೀಸ್ ಎಲ್ಲ ಕೇಳಲ್ಲ ನಾವು. ಆಹಾರ ಸೇವನೆ ಮಾಡ್ತೇವೆ, ಆಹಾರದ ಮೂಲಕ ನಮಗೆ ಬೇಕು ಶಕ್ತಿ. ಬಾಯಾರಿಕೆ ಆದಾಗ ಗಂಗೋದಕ ಅಂತೀವೋ, ನೀರು ಅಂತೀವೋ, ನೀರು ಕುಡಿತೇವೆ, ಯಾಕೆ? ಶಕ್ತಿ. ಬೆಳಕಿಂದ ಶಕ್ತಿ, ಗಾಳಿಯಿಂದ ಶಕ್ತಿ, ಸರಿನಾ? ಮೂಲ ತಗೊಳ್ಳೋದು ಶಕ್ತಿ ಎಲ್ಲ ಕಡೆ, ಅಣು, ರೇಣು, ತೃಣಕಾಷ್ಟ, ಕಣ ಎಲ್ಲದಲ್ಲೂ ಇರುವಂಥದ್ದು ಶಕ್ತಿಯೇ. ಇಡೀ ವಿಶ್ವವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ 3 ಅಂಶಗಳನ್ನು ಗಮನಿಸಬೇಕು. ಮೊದಲನೇದು ಸೂಪರ್ ಕಾನ್ಷಿಯಸ್ನೆಸ್, ಪ್ರಜ್ಞೆ. ಎರಡನೇದು ಮ್ಯಾಟರ್ ಅಂದರೆ ಪ್ರಕೃತಿ. ಮೂರನೇದು ಎನರ್ಜಿ, ಶಕ್ತಿ. 3 ಅರ್ಥ ಮಾಡಿ, ಇಡೀ ಪ್ರಪಂಚವೇ ಬಂತು. ಇದು 3 ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಕ್ತಿಯ ಬಗ್ಗೆ ಹೇಳ್ತಾ ಬರ್ತಾನೆ. ಹಾಗಿದ್ದರೆ ನಮಗೇನಾದರೂ ಶಕ್ತಿ ಬೇಕು ಅಂದಾಗ ನೀರು ಕುಡಿತೇವೆ, ಶಕ್ತಿ ಬೇಕು ಅಂದ ಆಹಾರ ತಗೊಳ್ಳಿ, ಶಕ್ತಿ ಬೇಕು ಅಂದ ಬೆಳಕಲ್ಲಿ ಹೋಗ್ತೇವೆ, ಗಾಳೀಲಿ ಹೋಗ್ತೇವೆ, ಎಲ್ಲ ಕಡೆ ನಮ್ಗೆ ಶಕ್ತಿ ಬೇಕು. ಹಾಗಿದ್ರೆ ಆ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಅವನಿಗೆ ಅರ್ಥ ಆಗ್ತಾ ಬರುತ್ತೆ. ಏನಿದು ವಿಶೇಷ ಗಮನಿಸಿ. ಎಲ್ಲ ಕಡೆ ನಾನು 9 ರೀತಿಯ ಶಕ್ತಿಗಳನ್ನು ನಿಮಗೆ ಪರಿಚಯ ಮಾಡಿದೆ. ಯಾವ ಶಕ್ತಿ ಅದು? ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ. ಸೌಂಡ್ ಎನರ್ಜಿ, ಲೈಟ್ ಎನರ್ಜಿ, ಮೋಟಾರ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಎಲಾಸ್ಟಿಕ್ ಎನರ್ಜಿ ಅಲ್ವಾ? ಈ 9 ರೀತಿಯ ಎನರ್ಜಿಯನ್ನು, ಶಕ್ತಿಯನ್ನು ನಾವು ಹೇಳೋದು ಸ್ತ್ರೀಲಿಂಗ. ಆ ಶಕ್ತಿ ಆರಾಧನೆ ಮಾಡ್ತೇವೆ ನವರಾತ್ರಿ ದಿವಸ. ನೋಡಿ, ದುರ್ಗೆ, ಚಂಡಿ, ಚಾಮುಂಡಿ, ಒಂದೊಂದು ನಾವು ಹೇಳೋದೆಲ್ಲ ಒಂದು ಆಯಾ ದಿನಗಳಲ್ಲಿ ಗಮನಿಸಿ. ನಾನೇನಾದ್ರು A=MC² ಅಂದ್ಬಿಟ್ರೆ ನಮಗೆ ಅರ್ಥ ಆಗಲ್ಲ. ಅದೇ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಬೆಳಕಿನ ಹಬ್ಬ, ಹಬ್ಬ, ಒಂದೊಂದೊಂದೊಂದೊಂದೊಂದು ಗಮನಿಸಿ. ಅದೆಲ್ಲದರ ಹಿನ್ನೆಲೆ ಇರುವಂಥದ್ದು ವಿಜ್ಞಾನವೇ. ನೆನಪಿರಲಿ, ಶಕ್ತಿ ಅನ್ನೋದಿದೆ. ಕ್ಲಿಯರ್? ಹಾಗಿದ್ರೆ ನಮ್ಮ ಒಳಗಿರೋ ಶಕ್ತಿ ಇದೆಯಲ್ಲ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸರ್ವವ್ಯಾಪಿ ಶಕ್ತಿ, ಅದಕ್ಕೆ ಮುಖ್ಯ ಪ್ರಾಣ ಅಂತೇವೆ. ನಮ್ಮೊಳಗಿರುವ ಶಕ್ತಿಯನ್ನು ನಾವು ಗುರುತಿಸಬೇಕಾಗಿದ್ದರೆ
ಅವುಗಳ ಫಂಕ್ಷನ್, ಕ್ರಿಯೆ, ಚಟುವಟಿಕೆಯಿಂದ ನಾವು ಗುರುತಿಸ್ತೇವೆ. ಅದು ಏನಂತ ಗೊತ್ತಾ? ಪಂಚಪ್ರಾಣ ಅಂತ. ಏನು ಹೇಳಿ? ಪಂಚಪ್ರಾಣ. ಆಗ ಪಂಚಮುಖ ವ್ಯಕ್ತಿತ್ವ ಆಯಿತೋ, ಪಂಚಕೋಶ ಆಯಿತು, ಈಗ ಪಂಚಪ್ರಾಣಗಳ ಪುಟ್ಟ ಪರಿಚಯ. ನನಗೆ ಸಿಹಿ ಅಂದರೆ, ವಿಶೇಷವಾಗಿ ಬೆಲ್ಲ ಅಂದರೆ ಪಂಚಪ್ರಾಣ ಅಂತ ನಿತ್ಯ ಆಡು ಭಾಷೆಯಲ್ಲಿ ಉಪಯೋಗಿಸ್ತೇವೆ. ಹಾಗೆ ಆ ಪಂಚ ಪ್ರಾಣಗಳು ಯಾವುದು? ಪ್ರಾಣ ಹೇಳಿ. ಪ್ರಾಣ ಅನ್ನೋದೆಲ್ಲಿ ಅಂದರೆ ಹೃದಯ ಪ್ರಾಣ, ಅಥವಾ ಈ ನಮ್ಮ ಈ ಭಾಗದಲ್ಲಿ ಇರುವಂಥ ಚಟುವಟಿಕೆಗಳು ಯಾವುದು? ಪಂಚಜ್ಞಾನೇಂದ್ರ ಇರಬಹುದು. ಇವುಗಳ ಚಟುವಟಿಕೆಗಳನ್ನು ನೋಡಿಕೊಳ್ಳುವ ಶಕ್ತಿಗೆ ಪ್ರಾಣ ಅಂತ ಕರಿತೇವೆ. ಎರಡನೇದು ಗಮನಿಸಿ, ನಾವೇನಾದರೂ ಬಟಾಟೆ ಜಾಸ್ತಿ ಉಪಯೋಗಿಸಿದರೆ ಅಥವಾ ಬೇರೆ ಬೇರೆ ಅಂಶಗಳು ಗ್ಯಾಸಿಗೆ ಸಂಬಂಧಪಟ್ಟ ಆಹಾರ ತಗೊಂಡಾಗ ಕೆಲವು ದಿವಸ ಮರುದಿವಸದಲ್ಲಿ ನಮ್ಮಲ್ಲಿ ಅಪಾನವಾಯು ವಿಸರ್ಜನೆ ಆಗುತ್ತೆ. ಆ ಶಬ್ದ ಬಳಸ್ತೇವೆ, ಅಪಾನವಾಯು ಅಂತ ಬಳಸ್ತೇವೆ. ಸರಿಯಾದ ಶಬ್ದ ಅದು. ಅಪಾನ ಪ್ರಾಣ ಎಲ್ಲ ಹೇಳಿ, ಕೈ ತೋರಿಸಿ. ನಾನು ಹೇಳಿದೆ ಪ್ರಾಣ ಹೇಳಿ, ಆ್ಯಕ್ಷನ್ ಮಾಡಬೇಕು. ಪ್ರಾಣ, ಆಗ ನೆನಪುಳಿಯುತ್ತೆ. ಪ್ರಾಣ. ಎರಡನೇದು ನೋಡಿ, ಅಪಾನ, ಆ್ಯಕ್ಷನ್ ಮಾಡಿ. ಅಪಾನ. ಅಪಾನ ಅಂದರೆ ಕೆಳಮುಖ ಡೈರೆಕ್ಷನ್ನಲ್ಲಿ ಏನೇನು ಪ್ರಾಣದ ಚಟುವಟಿಕೆ ಆಗುತ್ತಲ್ಲ, ಯಾವುದು? ಮಲ ಮೂತ್ರ, ಆಮೇಲೆ ಅಪಾನ ವಾಯು, ಜೆನೆಟಿಕ್ ಆ್ಯಕ್ಟಿವಿಟೀಸ್, ಚೈಲ್ಡ್ ಬರ್ತ್, ಇದೆಲ್ಲವೂ ಅಪಾನ ಪ್ರಾಣದ ಪ್ರಾಪರ್ಟಿ. ಪ್ರಾಣ ಯಾವುದೋ? ಸೆನ್ಸರಿ ಆರ್ಗನ್, ಇವುಗಳ ಚಟುವಟಿಕೆ ಇದು. ಅಪಾನ ಆಯಿತು. ಕೈ ತೋರಿಸಿ ಎಲ್ಲ. ಸಮಾನ ಹೇಳಿ. ಸಮಾನ. ಸಮಾನ ಅಂದರೆ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಹೇಳ್ತೀವಲ್ಲ, ನಮ್ಮ ಜಠರಾಗ್ನಿ, ನಮ್ಮ ಡೈಜೆಷನ್, ಅದರ ಜೊತೆಗೆ ಕಿಡ್ನಿ, ಪ್ಯಾಂಕ್ರಿಯಾಸ್ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕಿನ ಏನೇನು ಚಟುವಟಿಕೆ ಇದೆ ಅದೆಲ್ಲ ಸಮಾನ ಪ್ರಾಣದ ಜವಾಬ್ದಾರಿ. ಮೂರನೇದು ಇದ್ಯಾವುದೋ? 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 ಆ್ಯಕ್ಷನ್ ಮಾಡಿದಾಗ ಉಳಿಯೋದೇ ಇದು ನೆನಪು. ಮೂರನೇದು ಕೈ ತೋರಿಸಿ. ಉದಾನ. ಉದಾನ. ಉದಾನ ಇದೆಲ್ಲ ಇದೆ. ಅದು ಯಾವ ಗೊಂದಲ ಇಲ್ಲದ ಪ್ರಾಣಗಳು. ಉದಾನ ಅಂದರೆ ಯಾವುದು? ಆಕಳಿಸಿ. ಹಾಂ, ವೆರಿ ಗುಡ್. ಈಗ ಕೆಲವರು ನಿಜವಾಗಲೂ ಆಕಳಿಸ್ಬಿಟ್ರು. ಉದಾನ ಆಯ್ತು. ಆಮೇಲೆ ಅಕ್ಷಿ, ಸ್ನೀಸಿಂಗ್, ಆಮೇಲೆ ಕುಂಡಲಿನಿ ಜಾಗೃತಿ, ಇದೆಲ್ಲವೂ ನಿಶ್ವಾಸ, ಎಕ್ಸಲೇಷನ್, ಇದೆಲ್ಲವೂ ಉದಾನ ಪ್ರಾಣ ಹೇಳಿ. ಈಗ ನಾನು ಹೇಳೋದು ನೀವು ಆ್ಯಕ್ಷನ್ ಮಾಡೋದು. ಪ್ರಾಣ, ಅಪಾನ, ಸಮಾನ, ಉದಾನ. ಗೊತ್ತಾಗ್ಬಿಡುತ್ತಲ್ಲ ಏನೇನಂತೇಳಿ? ಹಿಕ್ಕಪ್ಸು, ಸ್ನೀಸಿಂಗು, ಯಾನಿಂಗ್, ವಾಮಿಟಿಂಗ್, ಕುಂಡಲಿನಿ, ವಾಂತಿ ಮಾಡೋದು, ಇದೆಲ್ಲವೂ ಉದಾನ ಪ್ರಾಣ. ನಿಶ್ವಾಸ. ಅರ್ಥ ಆಯ್ತಾ? ಇನ್ನೊಂದು ಹೇಳಿ, ಹೀಗೆ ಮಾಡಿಯಲ್ಲ. ವ್ಯಾನ. ವ್ಯಾನ. ವ್ಯಾನ ಅಂದರೆ ಶರೀರದ ಎಲ್ಲ ಸೆಲ್ಸ್ಗಳು, ಜೀವಕಣಗಳ ಚಟುವಟಿಕೆಯ ಆ ಶಕ್ತಿಯ ಏನು ನೋಡಿಕೊಳ್ಳುವಂಥ ಜವಾಬ್ದಾರಿ ಇರೋದು ಯಾರಿಗೆ ಅಂದರೆ ವ್ಯಾನ ಪ್ರಾಣಕ್ಕೆ. ಈಗ ನಾನು ಆ್ಯಕ್ಷನ್ ಮಾಡ್ತೇನೆ, ನೀವು ಹೇಳಬೇಕು. ನಾನು ಪಾಸ್. ಆಯಿತಾ? ಈಗ ಈ ಪ್ರಾಣ ಆಯಿತಾ, ಇವುಗಳಲ್ಲಿ ಆಗುವ ಏರುಪೇರಿನ ಕಾರಣಕ್ಕೆ ಬೇರೆ ಬೇರೆ ವ್ಯಾಧಿಗಳು ಬರುತ್ತೆ. ಮುಂದೆ ಬರ್ತೇನೆ ವಸಿಷ್ಠರು ಏನು ಹೇಳ್ತಾರೆ ಅಂತ ಹೇಳಿ, ಹೇಗೆ ಪ್ರಾಣದ ಅನುಕೂಲ ಇದು ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ನಾನು ಹೇಳ್ತೇನೆ. ವ್ಯಾನ ಆಯಿತು, ಆಯಿತಾ, ಪ್ರಾಣಗಳಾಯಿತು. ಈ ಪುಟ್ಟ ಹುಡುಗನಿಗೆ ಇದೆಲ್ಲ ಅರ್ಥ ಆಗ್ತಾ ಬರುತ್ತೆ. ಇಲ್ಲಿ ಭೃಗುವಾರುಣ್ಯ ಕಥೆ ಹೇಳ್ತಾ ಇದ್ದೇನೆ. ಮೊದಲನೇದು ಶಾರೀರಿಕ ಅನ್ನಮಯ,
ಪ್ರಾಣಮಯ. ಮೂರನೇದು ಮನೋಮಯ. ಮೊದಲನೇ ಕೋಶ ಯಾವುದು? ಅನ್ನಮಯ. ಎರಡನೇದು ಪ್ರಾಣಮಯ. ಈಗ ನಾವು ನೋಡ್ತೀವಿ. ಮೂರನೇದೇ ಮನೋಮಯ. ಹಾಗಿದೆ ಮನಸ್ಸಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರಾಣಮಯ ಆಯಿತು. ಈಗ ಮೂರನೇದೇ ಮನೋಮಯ. ಹೇಗೆ ಕರೆಂಟನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ವೋ, ಆದರೆ ಅದನ್ನು ಅರ್ಥ ಮಾಡಬೇಕು ಹೇಗೆಂದರೆ ಅವುಗಳ ಚಟುವಟಿಕೆಯಿಂದ, ಅವುಗಳ ಫಂಕ್ಷನಿಂದ, ಅವುಗಳ ಒಂದು ಅನುಭೂತಿಯಿಂದ ಇದು ಕರೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ನೋಡಿ, ಯಾರಿಗಾದರೂ ನಾನು ಸಿಹಿ ತಿನ್ನಲಿಲ್ಲ ಇಲ್ಲಿವರೆಗೂ, ಉದಾಹರಣೆಗೆ, ಹಾಂ ರಮಕ್ಕ ನನಗೆ ಸಿಹಿ ಅಂದರೆ ಏನು ವಿವರಿಸಮ್ಮ. ಯು ಕೆನಾಟ್, ಸಾಧ್ಯವೇ ಇಲ್ಲ ನೀವು ವಿವರಿಸಲಿಕ್ಕೆ. ನೀವು ಮಾಡಬೇಕು ಅಂದರೆ ನನಗೆ ಬೆಲ್ಲ ತುಂಡು ಕೊಡಬೇಕು, ಕೇಸರಿಕ. ಆ ಬೆಲ್ಲ ತುಂಡು ಕೊಟ್ಟಿದ್ದರೆ ನಾನು ತಿಂದಾಗ ನನಗೆ ಅನುಭವಕ್ಕೆ ಬರುತ್ತೆ, ಆದರೆ ನಾನು ನಿಮಗೆ ವಿವರಿಸ್ಲಿಕ್ಕೆ ಆಗಲ್ಲ. ಬೆಲ್ಲ ಅಂದರೆ ಹೀಗೆ ಅನ್ನೋದು. ಹಾಗೆಯೇ ಮನಸ್ಸು ಅನ್ನೋದು ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಯೋಗವೇ ಮನಃಶಾಸ್ತ್ರ, ಆಯಿತಾ? ಹಾಗೆ ಮನಸ್ಸನ್ನು ಸಹ ಕರೆಂಟ್ನ ಅಥವಾ ವಿದ್ಯುತ್ ಶಕ್ತಿಯನ್ನು ಅರ್ಥ ಮಾಡಿಕೊಂಡ ಹಾಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಏನಂದರೆ, ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ಒಬ್ಬ ಯಕ್ಷ ಪ್ರಶ್ನೆ ಕೇಳಿದ್ದಾನೆ. ಅದರ ಹಿನ್ನೆಲೆ ನಾನು ಹೇಳಲ್ಲ, ನಮ್ಗೆ ಗೊತ್ತಿದೆ ಎಲ್ರಿಗೂ. ಆಗಲೇ ಕ್ವಿಜ್ ಶುರುವಾಗಿತ್ತು, ರಸಪ್ರಶ್ನೆ. ಏನು ಗೊತ್ತಾ, ಮೊದಲ ಪ್ರಶ್ನೆನೇ ಪ್ರಪಂಚದಲ್ಲಿ ಅತಿ ವೇಗವಾಗಿರೋದು ಯಾವುದು ಅಂದಾಗ ಧರ್ಮರಾಜ ಕೊಟ್ಟ ಉತ್ತರ ಏನು ಹೇಳಿ? ಮನಸ್ಸು. ಸರಿನಾ? ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಡೆಫಿನೇಷನ್ ಹೇಳುತ್ತೆ. ನಿಶ್ಚಯಾತ್ಮಕ ಬುದ್ಧಿ ಅಂತಲೂ ಹೇಳುತ್ತೆ. ಹಾಗೆ ಈ ಮನಸ್ಸಂದರೆ ಏನು ಅಂದರೆ, ಅಲ್ಲಿ ಯಕ್ಷ ಕೇಳಿದ ಪ್ರಶ್ನೆಗೆ ಮೊದಲ ಉತ್ತರವೇ ಅತಿ ವೇಗವಾಗಿರೋದು ಯಾವುದನ್ನು? ಮನಸ್ಸು. ಸರಿ ಉತ್ತರ. ಅಲ್ಲೇ 10 ಮಾರ್ಕ್ ಬಂದೋಯ್ತು. ನಾವು ಈಗ ಯಾರಿಗಾರು ವಿಜ್ಞಾನದ ಮಕ್ಕಳಿಗೆ ಕೇಳೋದು, ಯಾವುದೀಗ ತುಂಬ ಸ್ಪೀಡ್ ಅಂದಾಗ ವಾಯುವೇಗ, ಇನ್ನೊಂದು ಬೆಳಕು ಅಂತ ಕರಿತೇವೆ. ಆದರೆ ಬೆಳಕು ಸಹ ಸೂರ್ಯನಿಂದ ಭೂಮಿಗೆ ಬರಲಿಕ್ಕೆ 8 ಪಾಯಿಂಟ್ ಸ್ವಲ್ಪ ಸೆಕೆಂಡ್ಗಳು ಹಿಡಿಸುತ್ತೆ, 8 ನಿಮಿಷ ತಗೊಳ್ಳುತ್ತೆ. ಮಿಲಿಯಾಂತರ ಮೈಲಿ ದೂರ ಇದ್ದರೂ ಸಹ ಆ ಬೆಳಕು ಇಲ್ಲಿ ಬರಲಿಕ್ಕೆ ಅಷ್ಟು ವೇಗವಾಗಿ ಬಂದರೂ 8 ನಿಮಿಷ ತಗೊಳ್ಳುತ್ತೆ. ಇನ್ನೊಂದು ಗಮನಿಸಿ, ನಾಸಾದವರು ಅದನ್ನು ಸಂಶೋಧನೆ ಮಾಡಿದ್ದಾರೆ. ಆ ಬರುವ ಬೆಳಕಿದೆಯಲ್ಲ, ಅದು ಸುಮ್ಮನೆ ಬರಲ್ಲ, ಏನೋ ಒಂದು ಶಬ್ದ ಮಾಡ್ಕೊಂಡು ಬರುತ್ತೆ. ಆ ಶಬ್ದ ಯಾವುದು ಗೊತ್ತಾ? ಓಂ. ಇಡೀ ಪ್ರಪಂಚ ಸೃಷ್ಟಿಯೇ ಓಂಕಾರಮಯ, ನಾದಮಯ. ಆ ನಾದವೇ ಎನರ್ಜಿ. ಅದಕ್ಕೆ ಇನ್ನೊಂದು ಶಬ್ದ ಹೇಳ್ತಾರೆ, ಪ್ರಣವ. ಪ್ರಣವ ಮೀನ್ಸ್ ರೆಸೋನೆನ್ಸ್ ಅಂತ ಅರ್ಥ, ಎಟಮಲಾಜಿಕಲ್ ಮೀನಿಂಗ್, ಶಬ್ದಾರ್ಥ. ಇಡೀ ಪ್ರಪಂಚವೇ ಕಂಪನಮಯ, ನಾದಮಯ, ಎನರ್ಜಿಮಯ. ಎನರ್ಜಿ ಯಾವುದು? ಓಂ. ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ತಸ್ಯ ವಾಚಕ ಪ್ರಣವಃ. ಹೇಳಿ, ತಸ್ಯ ವಾಚಕ ಪ್ರಣವಃ. ಆ ಭಗವಂತನನ್ನು, ಪರಮಾತ್ಮನನ್ನು ವಾಚಿಸುವ ಅಥವಾ ಹೇಳುವ, ಪ್ರತಿನಿಧಿಸುವ ಆ ಶಬ್ದ ಇದೆ ಆದರೆ ಅದುವೇ ಪ್ರಣವ, ಓಂಕಾರ. ಇಡೀ ನೀವೆಲ್ಲ ಹೇಳಿ ಯಾರು ಅಂದಾಗ ಓಂ ಅಂತೇವೆ ನಾವು. ನನ್ನ ಹೆಸರು ಏನು ಅಂತ ಯಾರೋ ಪ್ರಶ್ನೆ ಕೇಳಿದರೆ ನಾನು ಹೇಳ್ತೇನೆ, ಕಾರ್ಕಳ ರಾಘವೇಂದ್ರ ರಂಗನಾಥ ಪೈ. ಆಶ್ಚರ್ಯ ಆಗುತ್ತೆ, ಇನ್ನೇನಿದೆ ಅಂತೇಳಿ. ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದು ಶಿವಮೊಗ್ಗ ಆದರೂ ಸಹ ನಮ್ಮ ಮೂಲ ಊರು ಕಾರ್ಕಳ. ಆದ್ದರಿಂದ ಅವುಗಳ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕೆ ನಾನು ಕಾರ್ಕಳ ಇಟ್ಕೊಂಡಿದ್ದೇನೆ. ನನ್ನ ಈ ಜನ್ಮಕ್ಕೆ, ಈ ಶರೀರಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಮಾತಾಪಿತರು, ಅದುವೇ ರಾಘವೇಂದ್ರ. ಹಾಗೆ ನನ್ನ ಜನ್ಮಕ್ಕೆ ಕಾರಣವಾದಂಥ ನನ್ನ ತಂದೆ ಹೆಸರು ರಂಗನಾಥ ಇಟ್ಕೊಂಡಿದ್ದೇನೆ. ಹಾಗೆ ನಮ್ಮ ಹಿರಿಯರು ವಾಜಪೇಯ ಯಾಗ ಮಾಡಿದವರಂತೆ. ಹಾಗಾಗಿ ಅದು ಕೊನೆಗೆ ಅಪಭ್ರಂಶವಾಗಿ ಪಾಯ ಹೋಗಿ ಪೈ ಮಾತ್ರ ಉಳ್ಕೊಂಡಿದೆ. ಕರ್ಮಟಗರು ಕಾಮತ್ ಅಂತಾರೆ, ನಾಯಕರಿದ್ದಾರೆ, ಶಾನುಭೋಗರು ಶಣೈ ಹಾಗೆಲ್ಲ ಆಗ್ತಾರೆ. ಹಾಗೆ ಆಯಾ ಒಂದು ವೃತ್ತಿ ಪ್ರವೃತ್ತಿಗೆ ಅಂದು ಕೊಟ್ಟಿದ್ದಾರೆ. ಪೈ ಆಗಿದ್ದೇನೆ ವಾಜಪೇಯಿ. ಹಾಗೈತಾ? ನಾನು ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಕಾರ್ಕಳ ಹೇಗೆ ಇಟ್ಕೊಂಡಿದ್ದೇನೆ, ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲರೂ
ಬಳಕೆ ಮಾಡ್ತಾ ಯಾವುದೇ ಶುಭ ಕಾರ್ಯ ಮಾಡ್ತಾ ನಾವು ಹೇಳೋ ಶಬ್ದಗಳೇನು ಹೇಳಿ? ಹರಿ ಓಂ ಹೇಳಿ. ಅಥ ಓಂ, ಓಂ ಶ್ರೀ, ಬರೇ ಓಂ. ಹಾಂ ಬಚಾವ್, ನೀವು ಬರೀ ಸೇರಿಸಲಿಲ್ಲ ಓಂ ಅಲ್ವಾ? ಸರಿನಾ? ಈ ಓಂ ಹೇಳ್ತೇವೆ ಯಾಕೆ ಅಂದರೆ ಪ್ರತಿ ಕಾರ್ಯದ ಮೊದಲು ನಾವು ಹೇಳೋದೆ ಹರಿ ಓಂ ಅಥವಾ ಅಥ ಓಂ ಅಥವಾ ಓಂ ಶ್ರೀ ಅಥವಾ ಬರೇ ಓಂ ಹೇಳ್ತೇವೆ. ಯಾಕೆಂದರೆ ನಮ್ಮ ಮೂಲವನ್ನು ಲಿಂಕ್ ತಗೊಳ್ಳೋದು. ಸೂಪರ್ ಇದು, ಅರ್ಥ ಆಯ್ತಾ? ಹಾಗಿದ್ರೆ ಈ ಓಂ ಪ್ರಣವ ಅನ್ನೋದು ಸರ್ವವ್ಯಾಪಿ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತೇವೆ. ಇದನ್ನೂ ಅಷ್ಟೇ ನಮ್ಮ ಶಕ್ತಿಯಲ್ಲಿ ಬಗ್ಗೆ, ನಮ್ಮ ಮನಸ್ಸಿನ ಬಗ್ಗೆ ಹೇಳ್ತಾ ಬರ್ತಾ ಇದೆ ಇಲ್ಲಿ. ಈ ಸೂರ್ಯ, ಆ ಸೂರ್ಯನಿಂದ ಆ ಕಿರಣಗಳು ಬರುವಾಗ ಸುಮ್ಮನೆ ಬರಲ್ಲ. ಏನು ಹೇಳುತ್ತೆ? ಓಂ ಅಂದ್ಕೊಂಡೇ ಬರುತ್ತೆ. ನಾವೇನಾದರೂ ಹಠಯೋಗದಲ್ಲಿ ಸ್ವಾತ್ಮಾರಾಮ ಸೂರಿ ಅನ್ನುವಂಥ ಒಬ್ಬ ಹಠಯೋಗಿ 4 ಚಾಪ್ಟರ್ಸ್ಗಳು ಮಾಡಿದ್ದಾರೆ, ಅಧ್ಯಾಯ ಮಾಡಿದ್ದಾರೆ. ಆಸನ, ಪ್ರಾಣಾಯಾಮ, ಮುದ್ರೆಗಳು ಮತ್ತು ನಾದಾನುಸಂಧಾನ ಅಂತ. ಆ ನಾದಾನುಸಂಧಾನದಲ್ಲಿ ಬರುವಂಥದ್ದೇ ನಾದ, ಅದುವೇ ಪ್ರಣವ. ಅದರ ನಂತರದಲ್ಲಿ ಬರುವಂಥದ್ದು ಪಾತಂಜಲ ಯೋಗ ಅಂತ. ಹಠಯೋಗ ಎಲ್ಲಿ ಮುಗಿತಾ ಬಂತು ಅಲ್ಲಿ ರಾಜಯೋಗ ಆರಂಭ ಆಗುತ್ತೆ ಅಂತೇಳಿ ಒಂದು ಹಠಯೋಗ ಪ್ರದೀಪಿಕೆಯಲ್ಲಿ ಸ್ವಾತ್ಮಾರಾಮ ಸೂರಿ ಹೇಳ್ತಾರೆ. ಹಾಗಿದ್ರೆ ಈ ಪ್ರಣವದ ಬಗ್ಗೆ ಗಮನಿಸ್ತಾ ಬಂದ್ವಿ. ಸೂರ್ಯನ ಬಗ್ಗೆ ಬರುತ್ತೆ ಅಂದರೆ ಅದು ಅಷ್ಟು ಸ್ಪೀಡ್ ಆದರೂ ಸಹ ಅದಕ್ಕಿಂತ ಸ್ಪೀಡ್ ಯಾವುದು ಅಂದರೆ ಮನಸ್ಸು. ಅರ್ಥ ಆಗುತ್ತಾ? ಗಮನಿಸಿ, ನಾನು 2 ವಾರದ ಮೊದಲು ನಾನು ಕೊಲಂಬೋದಲ್ಲಿದ್ದೆ. ಕೊಲಂಬೋದಲ್ಲಿ 2 ವಾರದ ಮೊದಲು, ಈ ಏಕಾದಶಿಯಲ್ಲ, ಇದರ ಹಿಂದಿನ ಏಕಾದಶಿ ಅಲ್ಲಿದ್ದೆ ನಾನು. ಅಲ್ಲಿ ಯಾಕೆ ಇದ್ದೆ ಅಂದರೆ ಭಾರತ ಲಂಕಾ ಯೋಗ ಮಹೋತ್ಸವದಲ್ಲಿ ನಾನೊಂದು ಉಪನ್ಯಾಸ ಇತ್ತು. ಉಪನ್ಯಾಸ ಏನು ಮಾಡಿದೆ ಗೊತ್ತಾ? ಸೀತಾ ಧ್ಯಾನ ಅಂತ. ಸೀತಾ ಧ್ಯಾನ ಯಾಕೆ? ಲಂಕೆಗೆ ಹೋದ ಪ್ರಸ್ತುತವಾದ ಒಂದು ವಿಷಯ ಅದು. ಸೀತಾಮಾತೆ ರಾವಣನಿಂದ ಅಬ್ಡಕ್ಟ್ ಅಥವಾ ಕಿಡ್ನ್ಯಾಪ್ ಆಗಿ ಅಥವಾ ಅಪಹರಣ ಮಾಡಿಕೊಂಡು ಸುಮ್ಮನೆ ಕರ್ಕೊಂಡು ಹೋಗಲಿಲ್ಲ ಅಲ್ವಾ? ಆ ರೀತಿ ಅದೆಲ್ಲ ವರ್ಣನೆ ಬೇಡ. ಹೋಗಿ ಅಲ್ಲಿ ಇಟ್ಟ ಅವನು ಟೆರರಿಸ್ಟಲ್ಲಿ ಟೆರರಿಸ್ಟು. ಒಳ್ಳೆಯ ಕುಲ ಸಂಜಾತನಾದರೂ ಸಹ ಅವನ ಸ್ವಭಾವದಿಂದ 10 ತಲೆ ಗೊಂದಲ ಆಗೋಯ್ತು. ಮಹಾ ಸಾಧಕ ಅವನು, ಮಹಾಭಕ್ತ. ನೆನಪಿರಲಿ, ಎಂತಹ ವ್ಯಾಕರಣ, ಎಂತಹ ವೈದಿಕ, ಎಂತಹ ಜ್ಯೋತಿಷ್ಯ, ಎಲ್ಲವೂ ಗುಣಗಳನ್ನು ಕೊಡಬಹುದು. ಅದೇ ಒಂದು ಕೆಟ್ಟ ಗುಣದಿಂದ ಎಲ್ಲ ಆಗೋಯ್ತು. ಅಲ್ಲಿ ಆ ರಕ್ಕಸ ಅಪಹರಣ ಮಾಡಿ ಅಶೋಕ ವಾಟಿಕದಲ್ಲಿ ನಿಲ್ಲಿಸ್ತಾನೆ. ಅವಳ ಸುತ್ತಲೂ ಇರೋರು ಯಾರು ಹೇಳಿ? ರಕ್ಕಸಿಯರೇ, ರಾಕ್ಷಸರೇ, ಭಯೋತ್ಪಾದಕರು ಮಾಡ್ತಾ ಇರ್ತಾರೆ. ಇವನ ಪ್ರಲೋಭನೆ ಬೇರೆ. ಆದರೆ ಯಾವ ಪ್ರಲೋಭನೆಗೂ ಜಗ್ಗದೆ, ಆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಭಾವನಾತ್ಮಕವಾಗಿ ಸಂಸ್ಕೃತವಾಗಿ ಇದ್ದಂತಹ ಆ ತಾಯಿ ಸೀತೆಗೆ ಧೈರ್ಯ ತುಂಬಿದ್ದು ಯಾವುದೋ? ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಲ್ವಾ? ರಾಮನಾಮವೇ ಅಂತ ಹೇಳಿ ಅಲ್ಲಿ ನಾನು ಭಾಷಣ ಮಾಡಿದೆ. ಅರ್ಥ ಆಯ್ತಾ? ಗಮನಿಸಿ, ಈ ಮನಸ್ಸಿನ ಸ್ಥಿತಿ ಹೇಳ್ತೇವಲ್ಲ, ನಾನೇನಾದರೂ ಈಗ ಗಮನ ಕೊಟ್ಟರೆ ಯಾವುದೇ ಪಾಸ್ಪೋರ್ಟ್, ವೀಸಾ, ಏರ್ ಟಿಕೆಟ್ ಏನೂ ಇಲ್ಲದ ಈ ಕ್ಷಣದಲ್ಲಿ ನಾನು ಸೂರ್ಯನಲ್ಲಿ ಹೋಗಿ ಬರಬಹುದು ಅಲ್ವಾ? ಮನಸ್ಸಿನ ಸ್ಥಿತಿ ಒಂದು. ಎರಡನೇದು ಹೇಳ್ತೇನೆ, ಮನಸ್ಸಿನ ಲಕ್ಷಣಗಳು. ಎರಡನೇದು, ಮೊದಲನೇದು ಮನಸ್ಸಿನ ಲಕ್ಷಣ ವೇಗ. ಆ ವೇಗವೇ ಒತ್ತಡ. ಎರಡನೇದು ಗಮನಿಸಿ, ಮನಸ್ಸಿನಷ್ಟು ಚಂಚಲ ಬೇರೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನೋಡಿ, ಒಂದು ಕಾಲದಲ್ಲಿ ದ್ರೋಣಾಚಾರ್ಯರು 105 ಜನ ಕೌರವ ಪಾಂಡವರಿಗೆ ವಿದ್ಯಾಭ್ಯಾಸ ಕಲಿಸಿಕೊಡುವಾಗ ಯಾವ್ಯಾವ ಕ್ಷೇತ್ರದಲ್ಲಿ ಇವರು ಮುಂದೆ ಬರಬಹುದು ಅಂತೇಳಿ ಗುರುತಿಸುವಾಗ ಒಂದು ಪ್ರಯೋಗ ಮಾಡ್ತಾರೆ ಪ್ರಾರಂಭದಲ್ಲಿ. ನೋಡಿ, ಅಲ್ಲೊಂದು ಮರ ಇದೆ, ಅದಕ್ಕೊಂದು ಪ್ರಾರಂಭದ ಒಂದು ಪ್ರಯೋಗ ಮಾಡುವಾಗ ಒಂದು ಭೀಮನಿ ಕರೀತಾನೆ, ಮಾಡೋ, ಏನು ಕಾಣುತ್ತೆ? ಅವನು ಆ ಪಕ್ಷಿ ಕಂಡುಬಿಟ್ಟು ಬಾಕಿದೆಲ್ಲ ಹೇಳ್ತಾನೆ. ಹಾಗಿದ್ರೆ ಅವನಿಗದು ಸೂಕ್ತ ಆಗಲ್ಲ ಅಂತಾಯಿತು.
ದುರ್ಯೋಧನಿಗೆ ಕರೀತಾರೆ, ನಿನಗೇನು ಕಾಣುತ್ತೆ ಅಂದಾಗ ನನಗೆ ಆ ಮರ ಕಾಣುತ್ತೆ, ಕೊಂಬೆ ಕಾಣುತ್ತೆ, ಅದರೊಟ್ಟಿಗೆ ಭೀಮಾನು ಕಾಣ್ತಾನಂತೆ, ಅವನು ಅಷ್ಟು ದ್ವೇಷ. ಅದಾಯಿತಾ. ನಂತರದಲ್ಲಿ ಅರ್ಜುನನಿಗೆ ಕರೆದಾಗ ನಮಗೇನಂತ ಗೊತ್ತಿದೆ, ಅವನು ಬೇರೆ ಏನು ಕಾಣದೆ ಏಕ ಅಗ್ರವಾಗಿರ್ತಾನೆ, ಗೊತ್ತಿದೆ ಅಲ್ವಾ? ಹಾಗೆ ಅಂತಹ ಏಕಾಗ್ರ ಇದ್ದು 3 ಲೋಕಕ್ಕೂ ಎಂತ ಆಗ ಒಲಿಂಪಿಕ್ ಇದ್ದರೆ ಆರ್ಚರಿಯಲ್ಲಿ ಫಸ್ಟ್ ಪ್ರೈಸ್ ಯಾರಿಗೆ? ಅರ್ಜುನನಿಗೆ. ಅಂತಹ ಧನುರ್ಧಾರಿ ಅಂತಹ ಅರ್ಜುನನಿಗೂ ಸಹ ಮುಂದೆ ಅವನೇ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಅಲ್ವಾ? ಅದೇ ಸ್ಥಿತಿಯಲ್ಲಿ ಇಲ್ಲಿ ಉಲ್ಟಾ ಆಗ್ತಾನೆ. ನನ್ನ ಮನಸ್ಸಿನಷ್ಟು ಚಂಚಲ ಬೇರೆ ಇಲ್ಲ ಕೃಷ್ಣ. ಮತ್ತಷ್ಟು ಪ್ರಮಾದೇ ಬಲವದೃಢಂ, ಆದರೆ ನಾನು ಬೇಕಾದರೆ ಈ ಸುನಾಮಿನ ತಡೆಯಬಲ್ಲೆ, ಭೂಕಂಪ ತಡೆಯಬಲ್ಲೆ. ಆಗ ಈ ಶಬ್ದಗಳಿರಲಿಲ್ಲ, ಆದರೆ ಎಂತಹ ವೇಗಗಳಿತ್ತು ತಡೆಯಬಲ್ಲೆ, ಆದರೆ ನನ್ನ ಮನಸ್ಸಿನ ಚಂಚಲತೆ ತಡೆಯಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಅದಕ್ಕೆ ಪರಿಹಾರನ ಕೊಟ್ಬಿಡ್ತಾನೆ. ಅದನ್ನೇ ಪತಂಜಲಿಯು ಹೇಳ್ತಾರೆ, ಏನದು? ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ವೈರಾಗ್ಯ ಕೃಷ್ಣ ಹೇಳಿದ್ದಾನೆ, ಪತಂಜಲಿಗಳು ಇದನ್ನೇ ಹೇಳ್ತಾರೆ. ಅಭ್ಯಾಸ ಮತ್ತು ಸತತವಾದ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅಂತಹ ಚಂಚಲತೆಯನ್ನು ನಿರೋಧ ಮಾಡಬಹುದು ಅಂತ ಹೇಳ್ತಾರೆ. ಹಾಗೆ ಈ ಚಂಚಲತೆ ಅನ್ನೋದು ಏನು? ಯಾರು ಹೇಳ್ತೀರ? ಯಾರು ಚಂಚಲತೆ ಅಂತ ಹೇಳಬಲ್ಲರ? ಏನು ಚಂಚಲತೆ ಅಂದರೆ? ಸ್ಥಿರವಾಗಿಲ್ಲದೆ ಇರೋದು. ಸಿಂಪಲ್ ಹೇಳ್ತೇವೆ, 3 ಕಾಲಗಳಿದೆ. ಒಂದು ಭೂತ, ವರ್ತಮಾನ ಮತ್ತು ಭವಿಷ್ಯ ಹೇಳ್ತೇವೆ. ನನ್ನ ಮನಸ್ಸು ಒಂದೋ ಭೂತಕ್ಕೆ ಅಥವಾ ಭವಿಷ್ಯತ್ತಿಗೆ ಓಡ್ತಾನೆ ಇರುತ್ತೆ. ಇದಕ್ಕೆ ಚಂಚಲತೆ ಅನ್ನೋದು. ನನಗೆ ಓದಬೇಕೀಗ, ಆದರೆ ನಾನು 5 ನಿಮಿಷ ಮೊದಲು ಏನು ಮಾಡಿದೆ, ನಿನ್ನೆ ಏನಾಯಿತು, ಮೊನ್ನೆದೇನಾಯಿತು, ಅಲ್ಲಿ ಓಡುತ್ತೆ, ಈ ಅಕ್ಷರವೇ ಕಾಣಲ್ಲ. ಏನೇನೋ ಮಾಡ್ತೇವೆ. ಅಥವಾ ನಾಳೆ ಯಾವ ಡ್ರೆಸ್ ಹಾಕಬೇಕು, ನಾಳೆ ಏನು ಮಾಡಬೇಕು, ಮುಂದಿಂದು ಇಲ್ಲೂ ಅಕ್ಷರ ಕಾಣಲ್ಲ. ಕೆಲವು ಸರಿ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹರಿಯೋ ಮಾಡಿದಾಗ ಅವರು ಕಾಣಲ್ಲ, ಶಬ್ದ ಕೇಳಲ್ಲ ನನಗೆ. ಈ ಲಕ್ಷಣಗಳು ಯಾಕೆಂದ್ರೆ ಹೇಳಿ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಮನಸ್ಸಿನ ಲಕ್ಷಣ ಒಂದೋ ಭೂತಕಾಲ ಅಥವಾ ಭವಿಷ್ಯತ್ತಿಗೆ ಓಡ್ತಾ ಇರುತ್ತಲ್ಲ, ಇದುವೇ ಚಂಚಲತೆ. ಮನಸ್ಸಿನ ಲಕ್ಷಣ ಇದು, ದ್ವೇಷಿಸಬೇಡಿ. ದಲಾಯಿ ಲಾಮ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಯಾವಾಗ ನಮ್ಮ ಮನಸ್ಸು ಭೂತಕಾಲದಲ್ಲಿರುತ್ತೆ ಅಂದರೆ ವಿ ಆರ್ ಇನ್ ಡಿಪ್ರೆಷನ್ ಅಥವಾ ವಿ ಆರ್ ಇನ್ ಚಿಂತೆಯಲ್ಲಿರ್ತೇವೆ, ವರಿ ಮಾಡ್ಕೊಳ್ತಾ ಇದ್ದೇವೆ ಅಂತ ಅರ್ಥ. ಅವ್ರು ಚೆನ್ನಾಗಿ ವಿವರಿಸ್ತಾರೆ. ನಾವು ಯಾವಾಗ ಉದ್ವೇಗದಲ್ಲಿರ್ತೇವಲ್ಲ ಅಥವಾ ಒತ್ತಡದಲ್ಲಿರ್ತೀವಲ್ಲ ಅಂದರೆ ವಿ ಆರ್ ಇನ್ ಫ್ಯೂಚರ್. ಅರ್ಥ ಮಾಡ್ಕೊಳ್ಳಿ, ಸಣ್ಣದಿರ್ಬೋದು, ತುಂಬ ಲಾಭ ಕೊಡೋದು. ಭೂತಕಾಲದಲ್ಲಿ ಇದ್ದೇವೆ ಅಂದರೆ ವಿ ಆರ್ ಇನ್ ಚಿಂತಾ ಸ್ಟೇಟ್. ನಾವು ಭವಿಷ್ಯದಲ್ಲಿದ್ದೀವಿ ಅಂದರೆ ವಿ ಆರ್ ಇನ್ ಆ್ಯಂಕ್ಷಿಯಸ್ ಅಥವಾ ಒತ್ತಡದಲ್ಲಿದ್ದೇವೆ ಅಂತ ಅರ್ಥ. ನೆನಪಿರಲಿ. ಹಾಗಿದ್ರೆ ಚಿಂತೆಯನ್ನು ಚಿಂತನೆಯಾಗಿ ಪರಿವರ್ತಿಸೋದು ಯೋಗ. ದಟ್ಸ್ ಅ ಬ್ಯೂಟಿ. ಚಿಂತೆ ಇರಬಾರ್ದು ಅಂತ ಹೇಳಿಲ್ಲ, ಆ ಹಿಂದೆ ಆದದನ್ನು ಸಾರಾಂಶ ತಗೊಂಡು ಅದನ್ನು ಚಿಂತನವಾಗಿ ಪರಿವರ್ತಿಸುವಂತಹ ಸಾಮರ್ಥ್ಯ ಕೊಡುತ್ತೆ ಯೋಗ. ಹಾಗಿದ್ದರೆ ನೋಡಿ, ಭವಿಷ್ಯದ ಬಗ್ಗೆ ಈಗ ಚಿತೆಗೂ ಚಿಂತೆಗೂ ಸಣ್ಣ ಒಂದು ವ್ಯತ್ಯಾಸ ಅಂತೆ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷಣಂ. ನಾವು ಹೇಳ್ತೀವಲ್ಲ, ಚಿತೆಗೂ ಚಿಂತೆಗೂ ಒಂದೇ ಒಂದು ಏನು ವ್ಯತ್ಯಾಸ? ಬಿಂದು. ಚಿತೆ ಸತ್ತ ಮೇಲೆ ಮಾತ್ರ ಸುಡುತ್ತೆ, ಅದು ಚಿಂತೆ ಜೀವಂತ ಸುಡುತ್ತೆ. ಅದಕ್ಕೆ ವರೀಸ್ ಅಂತ ಕರಿತೇವೆ. ಆ ಚಿಂತೆಯನ್ನು ಚಿಂತನೆಯಾಗಿ ಮಾಡೋದು ಯೋಗ. ಭವಿಷ್ಯದ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಆ ಯೋಚನೆಯನ್ನು ಯೋಚನೆಯಾಗಿ ಪರಿವರ್ತಿಸೋದು ಯೋಗ. ಎರಡೂ ಬೇಕು. ದಲೈ ಲಾಮ ಹೇಳೋದು ಸರಿಯೇ. ಹಾಗಿದ್ರೆ ನಮ್ಮ ಮನಸ್ಸು ವರ್ತಮಾನದಲ್ಲಿದ್ದು ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಭವಿಷ್ಯದ ಬಗ್ಗೆ ಯೋಚನೆಯನ್ನು, ಭೂತದ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಹೇಳಿಕೊಟ್ಟಾಗ ನಾವು ಆರಾಮಾಗ್ತೇವೆ. ದಟ್ಸ್ ಎ ಬ್ಯೂಟಿ. ಚಿಂತನೆಯು ಯೋಗವೇ, ಭವಿಷ್ಯದ ಯೋಜನೆ ಮಾಡೋದು ಯೋಗವೇ. ಅದಕ್ಕೆ ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣ ಹೇಳೋದು. ವ್ಯವಸ್ಥಿತವಾಗಿ ಯೋಜನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾನೆ ಕರ್ಮಪೂರ್ಣಕವಾಗಿ. ನಂತರ
ಮನಸ್ಸಿನ ಚಂಚಲತೆ ಬಗ್ಗೆ ಇನ್ನೊಂದು ಸುಭಾಷಿತ ಹೇಳುತ್ತೆ. ಏನದು? 10 ರೀತಿಯ 10 ಚಂಚಲ ಸ್ಥಿತಿಗಳಿದೆ, ವಸ್ತುಗಳಿದೆ. ರಿಪೀಟ್ ಮಾಡ್ತೀನಿ ಹೇಳಿ. ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರುತ್ ಮಾಮದೋ ಮರ್ಕಟೋ ಮತ್ಸ್ಯೋ ಮಕಾರ 10 10 ಚಂಚಲ. ಅರ್ಥ ಆಗ್ಬಿಡ್ತಲ್ಲ? ಮನಸ್ಸು ಮನಸ್ಸು, ಮಧುಕರ ಅಂದರೆ ದುಂಬಿ, ಮೇಘ ಮೋಡ, ಮಾನಿನಿ ಸ್ತ್ರೀ, ಮದನ ಲೌಗಾಟ್, ಆಮೇಲೆ ಮಾ ಅಂದರೆ ದ್ರವ್ಯ, ಮಧನ ಮಾ ಮಧೋ, ಮರ್ಕಟ ಅಂದರೆ ಕೋತಿ ಅಲ್ಲ, ಮಂಗ ಮತ್ತು ಅಣ್ಣ. ಅಣ್ಣಗೆ ಯಾಕೆ ಬಿಡ್ತೀರಿ? ಮಂಗಣ್ಣ ಕೋತಿನೇ ಕೋತಿ. ಆಮೇಲೆ ಮತ್ಸ್ಯ, ಎಲ್ಲವೂ ಚಂಚಲ. ಆದರೆ ಚಂಚಲೇಶ ಯಾರು? ಮನಸ್ಸು ಅಲ್ವಾ? ಅದು ಅರ್ಥ ಮಾಡಿ. ಮನಸ್ಸಿನ ಸ್ವಭಾವ ಇದು. ಮನಸ್ಸಿನಷ್ಟು ಸ್ಪೀಡ್ ಬೇರೆ ಇಲ್ಲ. ಎರಡನೇದು, ಮನಸ್ಸಿನಷ್ಟು ಚಂಚಲ ಬೇರೆ ಇಲ್ಲ. ಮೂರನೇದೇನು ಅಂದರೆ ಮನಸ್ಸಿನಷ್ಟು ಏಕಾಗ್ರವು ಬೇರೆ ಇಲ್ಲ. ದಟ್ಸ್ ದ ಬ್ಯೂಟಿ. ಚಂಚಲವೂ ಮನಸ್ಸೇ, ಏಕಾಗ್ರವೂ ಮನಸ್ಸೇ. ಇಲ್ಲಿ ಏಕಾಗ್ರತೆ ಅಂದರೆ ಏನು ಅಂದರೆ, ಅಮ್ಮ ಮುಂದೆ ಬನ್ನಿ, ನೀವು ಮುಂದೆ ಬರ್ಬೋದು, ಇನ್ನೂ ಮುಂದೆ ಬರ್ಬೋದು. ಹಾಂ, ಕಾಣುತ್ತೆ. ಏಕಾಗ್ರತೆ ಅಂದರೆ ಏನು ಅಂದರೆ, ಗಮನಿಸಿ, ಒಂದು ವಿಚಾರದಲ್ಲಿ, ಅಂಶದಲ್ಲಿ, ವಸ್ತುವಿನಲ್ಲಿ, ಕ್ರಿಯೆಯಲ್ಲಿ ಅಗ್ರತೆ, ಅಗ್ರತೆ. ಮನಸ್ಸಿನ ಈ ಗೊಂದಲವನ್ನು ಅಥವಾ ವಿಶಾಲತೆಯನ್ನು ತಗೊಂಡು ಏಕತೆಗೆ ತರೋದು, ಅಲ್ಲಿದೆ ಪವರ್. ಸೂರ್ಯನ ಬೆಳಕಿನಲ್ಲಿ ಶಕ್ತಿ ಖಂಡಿತ ಇದೆ, ಆದರೆ ನಮಗೆ ಆರಾಮಿರುತ್ತೆ. ಅದನ್ನು ಅಡುಗೆ ಮಾಡಲಿಕ್ಕಾಗಲ್ಲ, ಆದರೆ ವ್ಯವಸ್ಥಿತವಾಗಿ ಮಾಡಬೇಕು. ಅದನ್ನೇ ನಾವೊಂದು ಭೂತಗಾಜಲ್ಲಿ ಇಟ್ಟು ಏನಾದ್ರು ಇಟ್ಟರೆ ಚುಯ್ಯಾಗುತ್ತೋ ಇಲ್ಲೋ, ಸುಟ್ಟು ಬಿಡುತ್ತೆ. ಅದೇ ಬೆಳಕು, ಸಮಾನ ಬೆಳಕು ಅಲ್ಲಿ. ಏಕೆಂದರೆ ಆ ಬೆಳಕನ್ನು ಏಕತ್ರ ತಂದು ಮಾಡಿದಾಗ ಅದರ ಪವರ್ ಜಾಸ್ತಿ ಆಗುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದ ಹೇಳೋದಷ್ಟೇ, ನಮ್ಮ ನಿತ್ಯ ಬದುಕಲ್ಲಿ ನಮ್ಮದು 80% ನಮ್ಮ ಮನಸ್ಸಿನ ಶಕ್ತಿ ವ್ಯರ್ಥವಾಗ್ತಾ ಇದೆ. ಅದನ್ನು ನಾವು ಏಕಾಗ್ರ ಮಾಡಲಿಕ್ಕೆ ಹೇಳಿಕೊಡುವಂಥದ್ದು ಯೋಗ. ಅರ್ಥ ಆಗ್ತಾ ಇದೆ? 4ನೇದಾಯಿತು. ಇದು ಮೊದಲನೇದು ವೇಗ, 2ನೇದು ಚಂಚಲ, 3ನೇದು ಏಕಾಗ್ರ. ನನ್ನ ಒಂದು ಅನುಭವ ಹೇಳ್ತೇನೆ. 1987ನಲ್ಲಿ ನಾನು BCom ಓದ್ತಾ ಇದ್ದೆ ಶಿವಮೊಗ್ಗದಲ್ಲಿ. ಆಗ NCC ದ್ವಾರ ಅಖಿಲ ಭಾರತ ಯೋಗಾಸನ ಸ್ಪರ್ಧೆಯಲ್ಲಿ ಡೆಲ್ಲಿಗೆ ಆಲ್ ಇಂಡಿಯಾ ಟ್ರೆಕ್ಕಿಂಗ್ ಕ್ಯಾಂಪ್ ಹೋಗಿ ಬರುವಾಗ ದೆಹಲಿಯಲ್ಲಿ ಒಂದು ಅಖಿಲ ಭಾರತ ಯೋಗಾಸನ ಸ್ಪರ್ಧೆ ಇತ್ತು. ನಾನು ಕಲಿತಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ. ಭಾಮಾ ಶ್ರೀಕಂಠ, ಅಜಿತ್ ಕುಮಾರ್, ನಂತರ BK ಸಯ್ಯಂಗಾರ್, ಇವರಲ್ಲಿ ನಾನು ಕಲಿತಿದ್ದು ಶ್ರದ್ಧೆಯಲ್ಲಿ ಅಭ್ಯಾಸ ಮಾಡ್ತಾಯಿದ್ದೆ ಶಾಖೆಯಲ್ಲಿ. NCC ದ್ವಾರ ಹೋಗಿ ಬರುವಾಗ ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಆಧಾರದಲ್ಲಿ ಆಗಿನ ಸರ್ಕಾರ ಒಂದೊಂದು ವರ್ಷ ಮಹೋತ್ಸವ ಮಾಡ್ತಾಯಿದ್ದು. ಇದು ಮಕ್ಕಳ ವರ್ಷ, ಮಹಿಳಾ ವರ್ಷ, ಯುವ ವರ್ಷ ಅಂಥೇಳಿ. ಆ ಯುವ ವರ್ಷದಲ್ಲಿ ಪಡೆದ ಈ ಪುರಸ್ಕಾರದ ಕಾರಣಕ್ಕಾಗಿ ಲಂಡನ್ನಲ್ಲಿ ನಡೆದಂಥ ವಿಶ್ವ ಯೋಗ ಸಮ್ಮೇಳನಕ್ಕೆ ಭಾರತದ ಪ್ರತಿನಿಧಿಯಾಗಿ ಕಳಿಸ್ಕೊಟ್ಟಾಗ ಅಲ್ಲಿಯ ಬಾಹ್ಯಾಂತರಿಕ್ಷ ವಿಜ್ಞಾನಿಗಳು ನಮ್ಮಲ್ಲಿ ಒಂದು ಪ್ರಯೋಗ ಮಾಡಿದರು. ಕರ್ಕೊಂಡು ಹೋದರು, ಪದ್ಮಾಸನಲ್ಲಿ ಕೂರಿಸಿದ್ರು, ಪೊಲಿಗ್ರಾಫ್ ಅಂತೇಳಿ ಅಳವಡಿಸಿದ್ದು. ನನ್ನ ಹಾರ್ಟ್ ಬೀಟ್, ರೆಸ್ಪಿರೇಷನ್, ಮಸಲ್ ಟೋನ್, ಪಲ್ಸ್ ರೇಟ್, ಈ ವೇವ್ಸ್ಗಳೆಲ್ಲವೂ ಅಲ್ಲಿ ಅರ್ಥ ಆಗ್ತಾಯಿತ್ತು. ಮೊದಲನೇದ ಗಣಿತದ ಸಮಸ್ಯೆ ಕೊಟ್ಟರು, ಅದನ್ನು ಮಾಡಬೇಕಾಗಿದ್ರೆ ಹಾರ್ಟ್ ಬೀಟ್ ವ್ಯತ್ಯಾಸ ಆಯಿತು, ಕಿವಿಯಿಂದ ಹೊಗೆ ಹೋಗ್ತಾ ಇತ್ತೇನೋ, ಮತ್ತೇನೇನೋ ಆಗ್ತಾಯಿತ್ತು. ನಂತರದಲ್ಲಿ ಧ್ಯಾನಕ್ಕೆ ಬಿಟ್ಟಾಗ ಧ್ಯಾನದಲ್ಲಿ ಮಾಡಿದ ಅಂಶಗಳು ಏನು ಅಂದರೆ, ಗೊಂದಲಮಯ ಆ ಅಂಶಗಳಿಂದ ರಿಲ್ಯಾಕ್ಸ್ ಆಗಿ, ಫೋಕಸ್ ಆಗಿ 21 ನಿಮಿಷದ ಆ ಪ್ರಯೋಗದಲ್ಲಿ 15 ನಿಮಿಷ 37 ಸೆಕೆಂಡುಗಳಷ್ಟು ಕಾಲ ಸತತವಾಗಿ ಆಲ್ಫಾ ಮತ್ತು ತೀಟಾ ವೇವ್ಸ್ ಬಂತು. ಒಂದು ವಿಶೇಷವಾದ ದಾಖಲೆ ಅದು. ಮನಸ್ಸು ತುಂಬ ಪ್ರಶಾಂತವಾಗಿ ಏಕಾಗ್ರವಾಗಿತ್ತು ಅನ್ನೋದನ್ನು ಅದನ್ನು ಆಧಾರ ತೋರಿಸ್ತು. ಆ ಅಂಶವನ್ನು ನಾವು ಪ್ರಯೋಗದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಯೋಗ ದರ್ಶನ ಮಾಡೋಣ. ಇದು ಅಂಶ ಆಯಿತು. ವೇಗ, ಚಂಚಲ, ಏಕಾಗ್ರ, ಮನಸ್ಸಿನ ಲಕ್ಷಣ ಹೇಳ್ತೇನೆ. 4ನೇದು, ಮನಸ್ಸಿನಷ್ಟು ವಿಶಾಲ ಬೇರೆ ಇಲ್ಲ.
ನಾವೀಗ ಸುಮ್ಮನೆ ಕಣ್ಣು ಮುಚ್ಕೊಂಡಾಗ ನಮ್ಮ ಈ ಕೋಣೆಯ ಒಳಭಾಗದ ಕೆಲವು ಶಬ್ದಗಳು ಕೇಳುತ್ತೆ. ಒಂದು ನನ್ನ ಮಾತು ಅಥವಾ ಫ್ಯಾನ್ ಇರ್ಬೋದು, ಬೇರೆ ಶಬ್ದಗಳು ಇಲ್ಲೇ. ಇನ್ನೂ ಗಮನಿಸಿದರೆ ಹೊರಗಡೆ ವಾಹನ, ಇನ್ನೂ ಗಮನಿಸಿದರೆ ಆ ಸರ್ಕಲ್ವರೆಗಿನ ವಾಹನ ಏನು ಬೇಕಾದ್ರೆ ನಾವು ಹೋಗಬಹುದು, ಗಮನ ಕೊಟ್ಟರೆ ಮಾತ್ರ. ಮನಸ್ಸಿಗೆ ಬಂಧನ ಇಲ್ಲ, ವಿಶಾಲವಾಗಿದೆ. ಒಂದು ನಮ್ಮ ಅಣುವಿನಲ್ಲೂ ಆ ಮನಸ್ಸಿರಬಹುದು. ಸೃಷ್ಟಿ ಪರಮಾತ್ಮನಲ್ಲಿಯೂ ಹೋಗುವ ಸಾಮರ್ಥ್ಯ ಇರೋದು ಮನಸ್ಸಿಗೆ. ಮನಸ್ಸಿನಷ್ಟು ಪವರ್ಫುಲ್ ವ್ಯಕ್ತಿತ್ವ ಬೇರೆ ಇಲ್ಲ. ಮನಸ್ಸು ತಗೊಳ್ಳಿ. ಹಾಗೆ ಮನಸ್ಸಿನ ವಿಶಾಲತೆ ಗಮನಿಸಿ. 4ನೇ ಅಂಶ. 5ನೇ ಅಂಶವೇ ಮನಸ್ಸಿನಷ್ಟು ಸಂತೋಷ ಪಡೋದು ಅಥವಾ ಮನಸ್ಸಿನಷ್ಟು ದುಃಖ ಪಡೋದು ಬೇರೆ ಇಲ್ಲ. ಮನಸ್ಸಿನ 4ನೇ ಲಕ್ಷಣ ಹೇಳ್ತಾ ಇದೆ, 5ನೇ ಲಕ್ಷಣ ಇದು. ಅರ್ಥ ಆಗ್ತಾ ಇದೆ? ಇವುಗಳ ಲಕ್ಷಣಗಳಿಂದ ಅರ್ಥ ಮಾಡಿ ಇದೆಲ್ಲವನ್ನೂ ಸಹ ಸಂತೋಷ ಪಡೋದು ಯಾರು? ನಾನು ಒಳ್ಳೆಯ ನಮ್ಮ ಭಾರತ ಮಾತೆಯ ಇದನ್ನು ಅಲಂಕಾರ ಮಾಡಿದರೆ ನೋಡಿಬಿಟ್ಟು ಆನಂದ ಪಡ್ತೇವೆ. ಹೂವನ್ನು ನೋಡ್ತೇವೆ, ಆ ಭಗವಂತನ ಅಲಂಕಾರವನ್ನು ನೋಡ್ತೇವೆ, ಅದು ಪ್ರಕೃತಿಯನ್ನು ನೋಡ್ತೇವೆ, ಹಾಗೆ ಒಳ್ಳೆಯದನ್ನು ಕೇಳ್ತೇವೆ. ಹಾಗೆ ಕಣ್ಣು ನೋಡುತ್ತೆ, ಆದರೆ ಕಣ್ಣು ಏನಾದರೂ ಖುಷಿ ಪಡುತ್ತಾ? ಇಲ್ಲ. ಕಣ್ಣಿನ ಕೆಲಸ ಅದು ವಿಡಿಯೋ ಅಥವಾ ಫೋಟೋಗ್ರಫಿ ಅಷ್ಟೇ. ಏನು ಬಂದರೂ ತಗೊಳುತ್ತೆ, ಮನಸ್ಸಿಗೆ ಕಳಿಸುತ್ತೆ. ಅರ್ಥ ಆಗತ್ತಾ? ಅಲ್ಲಿ ನೀವು ಅದನ್ನು ಹೇಗೆ ತಗೊಳ್ತೀರಿ, ಹೇಗೆ ಪರಿವರ್ತಿಸ್ತೀರಿ ಅನ್ನೋದು ನಮಗೆ ಬಿಟ್ಟಿದ್ದು. ಕಿವಿನೂ ಅಷ್ಟೇ. ಒಳ್ಳೆಯ ಕರ್ಕಶವೂ ಕೇಳುತ್ತೆ, ಒಳ್ಳೆಯ ವೇದಘೋಷ ಆಯಿತು, ಹಾಡಾಯಿತು, ಕೇಳುತ್ತೆ. ಕಿವಿ ಎಂಜಾಯ್ ಮಾಡಲ್ಲ. ನಾಲ್ಗೆನೂ ಅಷ್ಟೇ, ಮೂಗು ಅಷ್ಟೇ, ಚರ್ಮನೂ ಅಷ್ಟೇ. ಅರ್ಥ ಆಗುತ್ತಾ? ಇದೆಲ್ಲವೂ ಒಳಗೆ ತಗೊಳ್ತಾ ಬರುತ್ತೆ. ಇದೆಲ್ಲ ಹೇಗೆ ನಮ್ಮ ಮನಸ್ಸು ಒಂದು ಸೂಪರ್ ಕಂಪ್ಯೂಟರ್. ಅದನ್ನು ಕಂಪ್ಯೂಟರ್ನ ತಯಾರು ಮಾಡಿದ್ದೇ ಮನಸ್ಸಾದರೂ ನಾವು ವ್ಯಕ್ತಿತ್ವ ಅದ್ರ ಮೂಲ ತೊಗೊಂಡ್ರೆ ಭಗವಂತನೇ ಆಗ್ತಾನೆ. ಮನಸ್ಸಾದರೂ ನೀವೇನಾದರೂ ಒಂದು ಲ್ಯಾಪ್ಟಾಪಲ್ಲಿ ತಗೊಳ್ಳಿ, ನೀವು ಮೇಲ್ ಓಪನ್ ಮಾಡ್ಬೋದಾ? ಅದರ ಪಕ್ಕದಲ್ಲೇ ಫೇಸ್ಬುಕ್ ಓಪನ್ ಮಾಡ್ಬೋದಾ? ಅದ್ರ ಪಕ್ಕದಲ್ಲೇ ನೋಡಿ ಖುಷಿ ಆಗ್ತಾಯಿದೆ ಕೆಲವರಿಗೆ. ಹೌದು, ಅದ್ರ ಪಕ್ಕದಲ್ಲೇ ನಾವು ವಾಟ್ಸಪ್ಪನ್ನು ತೊಗೊಳ್ಬೋದು, ಇನ್ಸ್ಟಾಗ್ರಾಮ್ ತೊಗೊಳ್ಬೋದು, ಅಥವಾ ಇನ್ನೊಂದು ಏನೋ ಒಂದು ಅಪ್ಲೋಡ್ ಮಾಡ್ಬೋದು. ಏನು ಬೇಕಾದ್ರೂ ಮಾಡ್ತಾ ಬರ್ಬೋದು. ಒಂದು ಸರಿ ಮಾಡಿದ ಕೂಡಲೇ ಅದೊಂದು ಫೈಲಾಗಿ ಅಲ್ಲಿ ಉಳ್ಕೊಳ್ಳುತ್ತೆ, ಮದರ್ ಬೋರ್ಡಲ್ಲಿ ಅದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಸರಿನಾ? ಹಾಗೆ ನಮ್ಮ ಪ್ರತಿಯೊಂದು ಚಟುವಟಿಕೆಗಳು, ಕ್ರಿಯೆಗಳು ಒಂದೊಂದು ಫೈಲಾಗಿ, ಒಂದೊಂದು ಬೀಜವಾಗಿ ನಮ್ಮ ಮನಸ್ಸಿನ ಒಳಗೆ ಚಿತ್ತದಲ್ಲಿ ಶೇಖರವಾಗ್ತಾ ಬರುತ್ತೆ. ಇದಕ್ಕೊಂದು 200 GB ಕೆಪ್ಯಾಸಿಟಿ ಇರಬಹುದು, ಸಾಮರ್ಥ್ಯ. ಇದು ಆದ ಕೂಡಲೇ ನೆಕ್ಸ್ಟ್ ಏನಾಗುತ್ತದೋ ಏನಿದು ಹ್ಯಾಂಗ್ ಆಗುತ್ತೆ. ಈ ಶಬ್ದ ಯಾಕೆ ಹ್ಯಾಂಗ್ ಆಗುತ್ತೆ? ತುಂಬ ಹೋಯ್ತೋ. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಏನು ಮಾಡಬೇಕು? ಹ್ಯಾಂಗ್ ಆಗಿದ್ದು ಲಾಸ್ಟ್ LLBಗಳು ಹೇಳಿ, ಏನು ಮಾಡಬೇಕದು? ಡಿಲೀಟ್ ಮಾಡಬೇಕು. ಸಹಜ ಅಲ್ವಾ? ಆಗ ನೋಡ್ತೇವೆ, ಅಯ್ಯೋ ಇದು ಯಾಕೆ ಒಂದು ಫಿಲ್ಮ್ ಬಂದಿದೆ, ಡಿಲೀಟ್. ಸ್ಪ್ಯಾಮ್ ಡಿಲೀಟ್, ಎಂತ ಸ್ಕ್ರ್ಯಾಪ್ ಡಿಲೀಟ್, ಡಿಲೀಟ್ 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 ಮಾಡ್ತಾ ಬಂದಾಗ ಅದು ಹ್ಯಾಂಗ್ ಆಗಿದ್ದು ನೇರಾಗಿ ಉಸಿರಾಡ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಫುಲ್ಲು ಡಿಲೀಟ್ ಮಾಡಿಬಿಟ್ರೆ ಫುಲ್ಲು ಪವರ್ಫುಲ್ ಅಲ್ವಾ? ಹಾಗೆ ನೋಡಿ, ನಮ್ಮ ಮನಸ್ಸೂ ಸಹ ಒಂದು ಕಂಪ್ಯೂಟರ್. ನಾವು ಪ್ರತಿ ಕ್ಷಣ ತುಂಬಿಕೊಳ್ತಾನೇ ಇದ್ದೇವೆ. ಈ ಡಿಲೀಟಿಂಗ್ ಮಾಡೋ ಕೆಲಸ ಇದೆಯಲ್ಲ, ಅದಕ್ಕೆ ಹೇಳೋದು ಯೋಗ. ಸರಳವಾಗಿದೆ. ಯೋಗ ಅಂದರೆ ಮೂಗಿಡಿಬೇಕು ಅಂತ ಅಲ್ಲ. ಯೋಗ ಅಂದರೆ ಆಸನ ಮಾಡಿ ಶೀರ್ಷಾಸನವೇ ಅಲ್ಲ. ಹೇಳಿ ಅಲ್ಲ, ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಇಚ್ಛಾಜ್ಞಾನ ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ, ಭರತವರ್ಷದ ಭಾರತೀಯರೇ. ನಾವು ಸಾಮಾನ್ಯವಾಗಿ ಹೇಳ್ತೇವೆ ಭಾರತೀಯರು ಅಂದ್ಬಿಡ್ತೇವೆ. ಭಾರತೀಯರೇ ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ,
ಯೋಗ ಮಾಡುವ ಸುಯೋಗ್ಯರಾಗುವ. ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ. ವೇದೋಪನಿಷದಂತೆ ಗೀತೆ ಪುರಾಣವಂತೆ ಪತಂಜಲಿ ಮುನಿಯಂತೆ ರಾಜಯೋಗ ಸೂತ್ರವಂತೆ ಘೋರಕ ಮತ್ಸ್ಯೇಂದ್ರರಂತೆ ಹಠಯೋಗನಾಥರಂತೆ. ಇಲ್ಲೂ ನಾನು ಗಮನಿಸ್ತೇನೆ, ನಾಥ ಅಂದ್ಬಿಡ್ತಾರೆ. ನಾಥ ಆಗಬೇಕು. ಹಠ ಅಲ್ಲ, ಹಠ. ಹ ಅಂದರೆ ಈಶ್ವರ, ಠ ಅಂದರೆ ಪಾರ್ವತಿ, ಹ ಅಂದರೆ ಪುರುಷ, ಠ ಅಂದರೆ ಪ್ರಕೃತಿ, ಹ ಅಂದರೆ ಪಿಂಗಳ ಅಥವಾ ಪಿಂಗಲ ಬಲಹೊಳ್ಳೆ, ಠ ಅಂದರೆ ಇಡ ಅಥವಾ ಚಂದ್ರ ಎಡಹೊಳ್ಳೆ ಸೂರ್ಯ ಚಂದ್ರ. ಇವುಗಳನ್ನು ಜೋಡಿಸೋದೇ ಹಠ ಯೋಗ, ಹಠ ಅಲ್ಲ. ಹಠಯೋಗನಾಥರಂತೆ ನಾಥರಂತೆ ಭಕ್ತಿ ಜ್ಞಾನ ಕರ್ಮವಂತೆ ತ್ಯಾಗ ತಪೋ ಭುವಿಯಂತೆ. ಯೋಗ ಮಾಡುವ ಸುಯೋಗ್ಯರಾಗುವ. ತಾಳ. ಯೋಗ ಮಾಡುವ ಸುಯೋಗ್ಯರಾಗುವ. ನಿಮಗೆ ತಾಳ ಹಾಕ್ಸೋದ್ರ ಹಿಂದೆ ಒಂದು ಉದ್ದೇಶ ಇದೆ, ಆಯಿತಾ? ಯೋಗ ಮಾಡುವ ಸುಯೋಗ್ಯರಾಗುವ. ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ. ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ. ಚೆನ್ನಾಗಿ ಹೇಳಿದ್ರಿ, ನನ್ನ ಕೆಲಸ ಆಗೋಯ್ತು. ಇಡೀ ಇದರ ಸಾರಾಂಶ ಇದು. ಈಗ ನಾನು ಗಮನಿಸಿ, ನಮ್ಮ ಷಡ್ದರ್ಶನ ವೈದಿಕ ದರ್ಶನಗಳು ಆಗಲೇ ಹೇಳಿದೆ, ಸಾಂಖ್ಯ ಯೋಗ, ನ್ಯಾಯ ವೈಶೇಷಿಕ, ಮೀಮಾಂಸದ್ವಯಗಳು ಉತ್ತರ ಪೂರ್ವ ಅಥವಾ ವೇದಾಂತ ಕರಿತೇವೆ, ಚಾರ್ವಾಕ ಜೈನ ಬೌದ್ಧ, ಇದೆಲ್ಲ ಭಾರತೀಯ ದರ್ಶನಗಳೇ. ಆದರೆ ಅದರಲ್ಲಿ ಯೋಗ ಇದೆಯಲ್ಲ, ಈ ನಮ್ಮ ಈ ದರ್ಶನದಲ್ಲಿ ಯೋಗ ದರ್ಶನ ಅಂತೇಳಿ ನಾವು ಒಪ್ಕೊಂಡಿದ್ದು ಯಾರಿಗೆ ಅಂದರೆ ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗವನ್ನು ಅಥವಾ ಪಾತಂಜಲ ಯೋಗ ಸೂತ್ರವನ್ನೇ ನಾವು ಯೋಗ ದರ್ಶನ ಅಂತ ನಾವು ಗಮನಿಸ್ತೇವೆ. ಅರ್ಥ ಆಗ್ತಾ ಇದೆಯಾ? ಹಾಗಿದ್ರೆ ಆ ಪತಂಜಲಿ ಮಹರ್ಷಿ ಯೋಗವನ್ನು ಹೇಗೆ ವ್ಯಾಖ್ಯಾನ ಮಾಡಿದರೆ 195 ಅಂತಾರೆ, ಕೆಲವರು 196. ಒಂದು ಸೂತ್ರವನ್ನು ಒಂದು ಕಡೆ ಎರಡು ಮಾಡಿದರೆ 196 ಆಗುತ್ತೆ. 195 ಎರಡೂ ಸರಿ. 4 ಪಾದಗಳಲ್ಲಿ ನಾವು ಚಾಪ್ಟರ್ಸ್ ಅಂತೀವಲ್ಲ, ಅಧ್ಯಾಯ ಅಂದಾಗೆ ಅವರು ಪಾದಗಳಲ್ಲಿ ಹೇಳ್ತಾರೆ. ಸಮಾಧಿ, ಸಾಧನ, ವಿಭೂತಿ ಮತ್ತು ಕೈವಲ್ಯ ಪಾದಗಳಾಗಿ 196 ಸೂತ್ರಗಳ ರೂಪದಲ್ಲಿ ಇಡೀ ನಮ್ಮ ಯೋಗಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಪೋಣಿಸಿ ಸೂತ್ರವಾಗಿ ನಮಗೆ ವಿಶ್ವಕ್ಕೆ ಕೊಟ್ಬಿಟ್ಟಿದ್ದಾರೆ. ಯೋಗ ಮಹರ್ಷಿ ಹೇಳ್ತಾರೆ, ನಮ್ಮ ಚಿತ್ತದ ವೃತ್ತಿಗಳನ್ನು ನಿರೋಧ. ಇಲ್ಲಿ ಚಿತ್ತ ಅಂದರೆ ಮನಸ್ಸಲ್ಲ. ಸಾಮಾನ್ಯವಾದ ಡೆಫಿನೇಷನು ಮನಸ್ಸಿನ ಚಂಚಲತೆ ಅಥವಾ ಕಶ್ಮಲವನ್ನು ನಿರೋಧ ಮಾಡೋದು ಯೋಗ ಅಂದ್ಬಿಡ್ತಾರೆ. ಅರೆ, ಮನಸ್ಸಿಗೂ ಚಿತ್ತಕ್ಕೂ ವ್ಯತ್ಯಾಸ ಇದೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಆಚಾರ್ಯ ಶಂಕರರ ಆತ್ಮಷಟ್ಕಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮನ, ಬುದ್ಧಿ, ಅಹಂಕಾರ, ಚಿತ್ತ ಅನ್ನೋದು ಅಂತರಂಗದಲ್ಲಿ ಬರುವಂತಹ ಅಂಶಗಳಾದರೆ, ಈ ಚಿತ್ತ ಅನ್ನೋದು ಮನಸ್ಸಲ್ಲ. ಮನಸ್ಸಿನ ಬಗ್ಗೆ ನಾನು ಆಗಲೇ ಹೇಳಿದೆ. ಈ ಚಂಚಲತೆ, ವೇಗ, ಗೊಂದಲ, ಬಾಕಿಯೆಲ್ಲ ಹೇಳ್ತೇವೆ. ಅವುಗಳ ಲಕ್ಷಣಗಳು ಹೇಳ್ತೇವೆ. ಎಮೋಷನ್, ಅದು ಇದೆಲ್ಲ ಅವುಗಳ ಲಕ್ಷಣಗಳು, ಅದರ ಪರಿಣಾಮಗಳು. ಆದರೆ ಚಿತ್ತ ಅನ್ನೋದೇನೆಂದರೆ GB, ಸ್ಟೋರೇಜ್, ಚೀಲ. ಇದಕ್ಕಾದರೆ 200 GB ಇದೆ. ಈ ಮನಸ್ಸಿಗೆ ಇದೆಯಲ್ಲ, ಈ ಚಿತ್ತಕ್ಕೆ ಇದೆಯಲ್ಲ, ಅನ್ಲಿಮಿಟೆಡ್ GBs, TBs,
ಯಾರು ಈಗ ನೀವೇ ಹೇಳಬೇಕು. ಇದು MB KB ಆಮೇಲೆ GB ಆಮೇಲೆ 1000 GB ಆದರೆ ಏನು ಹೇಳೋದು TB ಆಮೇಲೆ ಏನದು ಗೀಗಾಬೈಟ್ ಏನೇನೋ ಇರಬೇಕಲ್ಲ ಅದಲ್ಲ ಇದೆ. ಆದರೆ ಈ ನಿಮ್ಮ ಚಿತ್ತಕ್ಕೆ ಲಿಮಿಟ್ ಇಲ್ಲ, ನೆನಪಿರಲಿ. ಹಾಗಾಗಿ ಪ್ರತಿಯೊಂದು ನಾವು ತುಂಬ್ತಾ ಇವತ್ತಿಂದಲ್ಲ, ಹಳೇ ಎಷ್ಟೋ ಜನ್ಮದ್ದು ಒಳಗಿದೆ. ಈ ನಮ್ಮ ಯೋಗವನ್ನು ನಾವು ಮಾಡುವಂಥ ಜಪ, ನಾವು ಮಾಡುವ ಸಂಧ್ಯಾ ವಂದನೆ, ನಾವು ಮಾಡುವ ಪ್ರಾರ್ಥನೆ, ಇದೆಲ್ಲವೂ ಸಹ ಏನು ಮಾಡುತ್ತೆ ಅಂದರೆ ನಮ್ಮ ಹಳೆಯ ಚಿತ್ತದ ಇದರೊಳಗೆ GB ತುಂಬಿರುವಂಥ ಸ್ಪ್ಯಾಮ್ಗಳೆಲ್ಲವೂ ಡಿಲೀಟ್ ಮಾಡುತ್ತೆ. ದಟ್ಸ್ ಎ ಬ್ಯೂಟಿ. ನೀವು ಕರ್ಮದ ಮೂಲಕ ಮಾಡ್ತೀರೋ ಅದೆಲ್ಲವನ್ನು ಆ ಹಳೆಯದೆಲ್ಲ ತೆಗಿಬಹುದು. ಭಕ್ತಿಯ ಮೂಲಕ ಮಾಡ್ತೀವೋ, ಕರ್ಮದ ಮೂಲಕ ಮಾಡೋದಕ್ಕೆ ಕರ್ಮಯೋಗ ಅಂತ ಕರಿತೇವೆ. ಭಕ್ತಿಯ ಮೂಲಕ ನವವಿಧ ಭಕ್ತಿಗಳಿದೆ, ಅವುಗಳ ಮೂಲಕ ಮಾಡ್ತೀವಿ, ಅದಕ್ಕೆ ಭಕ್ತಿಯೋಗ ಅಂತ ಕರಿತೇವೆ. ಹಾಗೆ ನಮ್ಮ ಮನಸ್ಸಿನ ನಿಯಂತ್ರಣ ಮಾಡಿ ಆ ಮೂಲಕ ನಮ್ದು ಏನಾದ್ರು ಹಳೆಯದೆಲ್ಲವನ್ನು ಡಿಲೀಟ್ ಮಾಡ್ತಿರೋ ಅದಕ್ಕೆ ರಾಜಯೋಗ ಅಂತ ಕರಿತೇವೆ. ಮತ್ತಷ್ಟೇ ಅಲ್ಲ, ನಮಗೆ ನಾವೆಲ್ಲ ಬುದ್ಧಿವಂತರು ಅಥವಾ ಬೌದ್ಧಿಕ ಸಂಪತ್ತಿದೆ, ಜ್ಞಾನ ಸಂಪತ್ತಿದೆ, ಆ ಮೂಲಕ ನಾವು ಪಡೆಯುವಂತಹ ಆ ಪರಮಜ್ಞಾನ ಅಥವಾ ಸಾನ್ನಿಧ್ಯಕ್ಕೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದು ಜ್ಞಾನಯೋಗದ ಮೂಲಕ. 5 ರೀತಿಯ ಯೋಗಗಳಿದೆ. ಹಠಯೋಗ ಹೇಳಿ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ. ಎಲ್ಲದರ ಗುರಿ ಒಂದೇ, ಒಂದು ಮಾಡಿ ಅಥವಾ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗತ್ತೆ. ಇಲ್ಲಿ ಪತಂಜಲಿ ಮಹರ್ಷಿಗಳು ಅವರು ಕೊಟ್ಟ ಯೋಗಕ್ಕೆ ರಾಜಯೋಗ ಅಂತ ಕರೀತಾರೆ. ಹೇಗೆ ಮನಸ್ಸಿನ ನಿಯಂತ್ರಣ ಮಾಡೋದು. ಹಾಗಿದ್ರೆ ರಾಜಯೋಗದ ಈ ಅವ್ರು ಕೊಟ್ಟಿದ್ದು ಅಷ್ಟಾಂಗ ಯೋಗ ಅಥವಾ 8 ಮೆಟ್ಟಿಲಿದೆ ಅಂತ ಕರೀತಾರೆ. ಎಲ್ಲ ಹೇಳಿ ನೋಡುವ. ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಧ್ಯಾನ, ಸಮಾಧಿ ಎಂಬಿವು 8 ಮೆಟ್ಟಿಲು. ರಾಜಯೋಗ ಮನಸ್ಥಿಮಿತಕ್ಕೆ ತರಲು. ಮೊದಲನೇದು ಯಮ, ಮೊದಲನೇದು. ಎರಡನೇದು ನಿಯಮ ಹೇಳಿ. ಯಮ ನಿಯಮ ಮೊದಲನೇದು ಯಾವುದು? ಎರಡನೇದು. ಮೂರನೇದು ಆಸನ, ಮೂರನೇದು. ಮೊದಲನೇದು 2, 3. ನಾಲ್ಕನೇದೇ ಪ್ರಾಣಾಯಾಮ, ನಾಲ್ಕನೇದು ಯಾವುದು? ಮೂರನೇದು ಯಾವುದು? ಆಸನ. ಎರಡನೇದು ಯಾವುದು? ಮೊದಲನೇದು. ವೆರಿ ಗುಡ್. 5ನೇದೇ ಪ್ರತ್ಯಾಹಾರ ಹೇಳಿ. 5ನೇದು ಪ್ರತ್ಯಾಹಾರ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಇದು ಯಮ ನಿಯಮ ಆಸನ ಪ್ರಾಣಾಯಾಮ, ಇದು ಬಹಿರಂಗ ಸಾಧನೆ, ಅದಕ್ಕೆ ಬಹಿರಂಗ ಶಿಕ್ಷಕ ಅಥವಾ ಬಹಿರಂಗ ಯೋಗ ಅಂತ ಕರೀತಾರೆ. ಪ್ರತ್ಯಾಹಾರ ಅನ್ನೋದು ಅಂತರಂಗ ಯೋಗದ ಒಂದು ಮಧ್ಯೆ ಬರುತ್ತೆ, ಬ್ರಿಡ್ಜ್ ಇದು ಪ್ರತ್ಯಾಹಾರ. ಧಾರಣ 6ನೇದು ಹೇಳಿ. ಧಾರಣ. ಧ್ಯಾನ 7ನೇದು ಧ್ಯಾನ. 6ನೇದು ಧಾರಣ. 7ನೇದು ಧ್ಯಾನ. 8ನೇದು ಸಮಾಧಿ ಹೇಳಿ. ಇನ್ನೊಂದು ಸಮಾಧಿ ಅಂದರೆ ಇದು ಸತ್ತ ಮೇಲೆ ಅದು ಸಮಾಧಿ, ಇದು ಸಮಾಧಿ. ಮಹಾಪ್ರಾಣ ಆಗಬೇಕು ಸಮಾಧಿ, ಆಯಿತಾ? 8ನೇದು ಯಾವುದು? 7ನೇದು ಯಾವುದು? ಧ್ಯಾನ. 6ನೇದು ಧಾರಣ. 5ನೇದು ಪ್ರತ್ಯಾಹಾರ ಪ್ರಾಣಾಯಾಮ. 3ನೇದು ಆಸನ ನಿಯಮ ಮತ್ತು ಹೇಳಿ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬಿವು 8 ಮೆಟ್ಟಿಲು. ರಾಜಯೋಗ ಮನಸ್ಥಿಮಿತಕ್ಕೆ ತರಲು. ಎಷ್ಟು ಚೆನ್ನಾಗಿ ಹೇಳ್ತೀರಿ ನೀವು, ವೆರಿ ನೈಸ್. ಈಗ ನಂತರ ಗಮನಿಸಿ, ನನ್ನ ಕೈಗಳನ್ನು ಗಮನಿಸಿ. ಇದೆಲ್ಲ ಕೈ ತಗೊಳ್ಳಿಲ್ಲ, ಪ್ರಾರಂಭ ನಾವು ನಮಸ್ಕಾರದಿಂದ ಮಾಡಿದ್ವಿ, ಈಗ ನಾವು ಅನುಭವಿಸಬೇಕು. ಕೈಗಳನ್ನು ಉಚ್ಕೊಳ್ಳಿ ನೋಡುವ. ಏನೋ ಆಗ್ತಾಯಿದೆ. ಏನದು? ಬಿಸಿ, ಶಾಖ. ಶಾಖ ಅನ್ನೋದೇನೋ ನಿಮ್ಮಿಂದ ಫೀಡ್ಬ್ಯಾಕ್ ಇದು. ಶಕ್ತಿ, ಸರಿನಾ? ಇದರ ನಂತರ ನಾವು ಭಕ್ತಿ ಯೋಗದಲ್ಲಿ ತಗೊಳ್ಬೇಕು. ಹೇಳಬೇಕಾದ ಶಬ್ದವೇ ಶಿವ ಶಿವ. ಶಿವ ಅಂದರೆ
ಬೋಲಾಶಂಕರ ಅವನು. ಶಂಕರ ಅಂದರೆ ಶುಭಕರ, ಶಿವ ಅಂದರೆ ಮಂಗಲ ಅಂತ ಅರ್ಥ. ಎಲ್ಲ ಹೇಳಿ. ಶಿವ 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 ಶಿವಾಯ ನಮಃ ಓಂ. ಹರ 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 ಹರ. ಮಾಡ್ತಾ ಇರಬೇಕು, ಅನುಭವಿಸ್ತಾ ಇರಬೇಕು, ಹೇಳ್ತಾ ಇರಬೇಕು. ಗಮನ. ಶಿವಾಯ ನಮಃ ಓಂ ಹರಾಯ ನಮಃ ಓಂ. ಶಿವಾಯ ನಮಃ ಓಂ ಹರಾಯ ನಮಃ ಓಂ. ಶಿವಾಯ ನಮಃ ಓಂ ಹರಾಯ ನಮಃ ಓಂ. ಶಿವಾಯ 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 ನಮಃ ಓಂ. ಕೈ ಹಾಗೆ ಇರಲಿ. ಪಂಢರಾಪುರದಲ್ಲಿ ಅಲ್ಲಿ ಒಂದು ಆಷಾಢ ಮತ್ತು ಕಾರ್ತಿಕ ಏಕಾದಶಿ ನಮ್ಮ ವಿಠ್ಠಲನಿಗೆ ಭಾರಿ ಇಷ್ಟ. ನಾವಿಲ್ಲಿ ದಕ್ಷಿಣ ಭಾರತದಲ್ಲಿ ಅಯ್ಯಪ್ಪ ಸ್ವಾಮಿಯ ವ್ರತಗಳು ಬರುತ್ತೆ ನವಂಬರ್ ಡಿಸೆಂಬರಲ್ಲಿ. ಅಲ್ಲೆಲ್ಲ ಸ್ವಾಮಿಯೇ ಅಂದಾಗ ಏನು ಹೇಳ್ತಾರೆ? ಶರಣಮಯ್ಯಪ್ಪ ಹೇಳ್ತೇವೆ, ಸ್ವಾಮಿಯೇ. ಹಾಗೆ ಅಲ್ಲಿ ವಿಠ್ಠಲ ವಿಠ್ಠಲ ಪಾಂಡುರಂಗ. ಗಮನಿಸಿ, ಅಲ್ಲಿ ಒಂದು ಪ್ರಯೋಗ ಆಯಿತು 3 ವಿಶ್ವವಿದ್ಯಾಲಯದಲ್ಲಿ. ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಅವನಿಗೆ ಹಾರ್ಟ್ ಆಪ್ರೇಷನ್ ಆಗಬೇಕು ಹೇಳಿದಾಗ ಕೂಡಲೇ ಆಪ್ರೇಷನ್ ಮಾಡಲ್ಲ, ಬ್ಲಡ್ ಚೆಕ್ ಮಾಡ್ತಾರೆ. ಅವನು ಶುಗರ್ ಫ್ಯಾಕ್ಟ್ರಿ ಓನರ್ ಬೇರೆ. ಅರ್ಥ ಆಯ್ತು? ಶುಗರ್ ಫ್ಯಾಕ್ಟ್ರಿ ಓನರ್ ಅಂದರೆ ತುಂಬ ಅವನು ಮಧುಮೇಹಿ, ಡಯಾಬಿಟಿಕ್ ಇತ್ತು. ಆದರೆ ಅದನ್ನು ಕಂಟ್ರೋಲ್ ಮಾಡದೆ ಆಪ್ರೇಷನ್ ಮಾಡೋ ಹಾಗಿಲ್ಲ. ಮೆಡಿಕೇಷನ್ ಕೊಟ್ಟರು, ಔಷಧಿ ಕೊಟ್ಟರು. ಇವನೇನು ಮಾಡ್ದ? ಅಷ್ಟು ದಿವಸ ಕಾಯೋದು ಯಾರು ಅಂಥೇಳಿ ಅಲ್ಲೆಲ್ಲ ಬರಿಗಾಲಲ್ಲಿ ಪಂಢರಾಪುರನಿಗೆ 15 ದಿವಸದ ಮೊದಲೇ ಯಾತ್ರೆ ಹೋಗ್ತಾರೆ. ಹೇಳೋ ಶಬ್ದವೇ ವಿಠ್ಠಲ 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 ಹೇಳ್ತಾ ಹೇಳ್ತಾ ಹೋದ. ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟು ಮತ್ತೆ ಚೆಕ್ ಮಾಡಿಸ್ದ, ಡಯಾಬಿಟಿಕ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಗಾಯಬ್. ನಿಜ ಸ್ಥಿತಿ ನೀವೇನಾದರೂ ದ ಎಫೆಕ್ಟ್ ಆಫ್ ವಿಠ್ಠಲ ಚಾಂಟಿಂಗ್ ಆನ್ ಹಾರ್ಟ್ ಎ ಕ್ಲಿನಿಕಲ್ ಸ್ಟಡಿ ನೆನಪಿದರೆ, ವಿಠ್ಠಲ ಚಾಂಟಿಂಗ್ ಆನ್ ಹಾರ್ಟ್ ಇದೆ ಗೂಗಲಲ್ಲಿ ಟೈಪ್ ಮಾಡಿ, ಇಮ್ಮಿಡಿಯೇಟ್ಲಿ ಆ ರಿಸರ್ಚ್ ಟಾಪಿಕ್ ಗೊತ್ತಾಗ್ಬಿಡುತ್ತೆ. ಅದರ ಮೇಲೆ 3 ವಿಶ್ವವಿದ್ಯಾಲಯಗಳು ಸಂಶೋಧನೆ ಮಾಡಿದ್ದೀನಿ. ಅಂದರೆ ವಿಠ್ಠಲ, ವಿಠ್ಠಲ ಅಲ್ಲ ವಿಠ್ಠಲ. ನಾವು ಹೇಗೆ ಕೃಷ್ಣಗೆ ಕಿಟ್ಟು, ಕೃಷ್ಣ ಕಿಟ್ಟು ಅಂತ ಹೇಳ್ತೀವಲ್ಲ, ಆಯಿತಾ? ಹಾಗೆ ವಿಷ್ಣುವಿಗೆ ವಿಠ್ಠು ಅಂತ ಕರೆಯೋದು. ಸರಳ ಶಬ್ದಗಳು. ವಿಠ್ಠಲ ವಿಠ್ಠಲ ಹೇಳಿದಾಗ ಅವನು ಹೃದಯವಾಸಿ ವಿಷ್ಣು, ಪಾಲನೆ ಅವನ ಕಾರ್ಯ. ವಿಠ್ಠಲ ವಿಠ್ಠಲ ಹೇಳಿದಾಗ ಹೃದಯದಲ್ಲಿ ಸಕಾರಾತ್ಮಕ ಅಂಶಗಳು ಚೆನ್ನಾಗಾಗತ್ತೆ, ಆರೋಗ್ಯಪೂರ್ಣವಾಗುತ್ತೆ. ಹೇಳೋಣ. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ವಿಠ್ಠಲೇ ರಕುಮಾಯಿ. ಕಷ್ಟ ಆಗುತ್ತಾ? ವಿಠ್ಠಲೇ ರಖುಮಾಯಿ, ವಿಠ್ಠಲೇ ರಖುಮಾಯಿ. ರುಕ್ಮಿಣಿ ಅಂತ ಅಷ್ಟೇ. ಅಮ್ಮನಿಗೆ ಇನ್ನೊಂದು ಹೇಳ್ದು, ವಿಠೋಬಾ ರಖುಮಾಯಿ. ವಿಠ್ಠಲ 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 ವಿಠ್ಠಲ. ನೀವು ಚಪ್ಪಾಳೆ ತಟ್ಟಿ ನಾಳೆಯಿಂದ ನೀವು ಮಾಡಿ ನೋಡಿ. ಇದ್ರ ಹಿಂದೆ ಒಂದು ಉದ್ದೇಶದಲ್ಲಿ ನಿಮಗೆ ತಾಳ ಹಾಕಿಸ್ತಾ ಇದ್ದೇನೆ. ನಂತರ ಗಮನಿಸಿ, ನಮ್ಮ ಕೈ ಒಳಗಿರುವಂಥ 38 ಪ್ರತಿಕ್ರಿಯಾತ್ಮಕ ಬಿಂದುಗಳನ್ನು ನಾವು ಪ್ರಚೋದನೆ ಮಾಡ್ತಾ ಇದ್ದೇವೆ, ನೆನಪಿರಲಿ. ಅದರ ಜೊತೆಗೆ ಯೋಗದ ಸರಳ ತಂತ್ರಗಳಿದೆಯಲ್ಲ, ಈ 4 ಬೆರಳುಗಳನ್ನು ಮಡಚಿ ಬಿಡಿ, ಮಡಚಿ ಬಿಡಿ. ಎಲ್ಲಿ ನೀವು ಮಡಚಿಬಿಟ್ಟು ಯಾವ ಕೈನ ಈ ಹಸ್ತದ ಭಾಗದಲ್ಲಿ ಒತ್ತಡ ಕೊಡ್ತಾ ಇದ್ದೀರಿ, ಪ್ರೆಷರ್ ಕೊಡ್ತಾ ಇದ್ದೀರಿ, ಆ ಭಾಗಗಳೇ ಹಾರ್ಟ್, ಲಂಗ್ಸ್, ಕಿಡ್ನಿ, ಪ್ಯಾಂಕ್ರಿಯಾ. ಹೇಳಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಎಲ್ಲರೂ ಹೇಳಿ ರಾಮ್ ರಾಮ್ ರಾಮ್. ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ 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 ರಾಮ್. ಈಗ ಗಮನಿಸಿ, ಇಷ್ಟೆಲ್ಲ ಮಾಡಿದ್ದು ಯಾಕೆಂದರೆ ನಾವು ಕೈಗಳೆರಡು ಹತ್ತಿರ ಇಟ್ಕೊಳ್ಬೇಕು, ಜೋಡಿಸ್ಬೇಡಿ. ಹತ್ತಿರ ಮತ್ತು ದೂರ ತಗೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐ. ಹತ್ತಿರ ಹತ್ತಿರ ದೂರ ದೂರ ನಿಧಾನ ಮಾಡಬೇಕು. ಹತ್ತಿರ ಹತ್ತಿರ ದೂರ ದೂರ. ಈಗ ನಮ್ಮೆರಡೂ ಕೈಗಳ ಮಧ್ಯದಲ್ಲಿ ಅಯಸ್ಕಾಂತೀಯ ಶಕ್ತಿಯ ಪ್ರಭಾವಲೇ ಗಮನಿಸಿ. ಕಣ್ಣು ಮುಚ್ಕೊಂಡಾಗ ಅರ್ಥ ಅನುಭವಕ್ಕೆ ಬರುತ್ತೆ. ಅಟ್ರ್ಯಾಕ್ಷನ್, ರಿಪಲ್ಷನ್, ಆಕರ್ಷಣೆ, ವಿಕರ್ಷಣೆ, ಇದು ಪ್ರಾಣಶಕ್ತಿಯ ಒಂದು ಗುಣ. ಆ ಪ್ರಾಣದ
ಅನುಭವ ಗಮನಿಸಿ. ಇದನ್ನೇ ನಾವು ಪ್ರಾಣ ಅಂತವೆ, ಕೆಲವರು ಪ್ರಾಣಿಕ್ ಹೀಲಿಂಗ್ ಅಂತಾರೆ, ರೇಖಿ ಅಂತಾರೆ, ಆಶೀರ್ವಾದ ಚಿಕಿತ್ಸೆ ಅಂತಾರೆ, ಎಲ್ಲ ಅಂತಾರೆ. ಕೈಗಳು ನಮಸ್ಕಾರ ಸ್ಥಿತಿ. ಓಂಕಾರ ಹೇಳಿ. ಓಂ. ಕೈಗಳು ಆರಾಮಾಗಿ ಇಟ್ಕೊಳ್ಳಿ ನೋಡುವ. ಈಗ ನಮ್ಮೆರಡೂ ಕೈಗಳು ಹೊಕ್ಕಳ ಮೇಲಿಡಿ, ಬೆನ್ನು ನೇರ ಇರಲಿ. ಶ್ವಾಸ ತಗೊಳ್ಳಿ. ಆಕಾರ ಹೇಳುವಾಗ ಹೊಟ್ಟೆ ಭಾಗದಲ್ಲಿ ಕಂಪನದ ಅನುಭವ ಆಗುತ್ತಾ ಗಮನಿಸಿ. ಶ್ವಾಸ ತಗೊಳ್ಳಿ ಮತ್ತು ಈ ಅಕಾರ ಹೇಳಿದಾಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ ಚಕ್ರಗಳು ಪ್ರಚೋದನೆ ಆಗುತ್ತೆ. ಕೈಗಳೆರಡು ಎದೆ ಮೇಲೆ. ಉಕಾರ ಹೇಳಿ. ಊ. ಎದೆ ಭಾಗದಲ್ಲಿ ಅನಾಹತ ಮತ್ತು ವಿಶುದ್ಧಿ ಚಕ್ರದ ಪ್ರಚೋದನೆ ಉಕಾರದಿಂದ ಆಗುತ್ತೆ. ಈಗ ನಾಲಿಗೆನ ಮೇಲೆ ಪ್ಯಾಲೆಟಿಗೆ ತಾಗಿಸಿ ತುಟಿ ಮುಚ್ಚಿ ಹಮ್ಮಿಂಗ್ ಸೌಂಡ್ ಮಕಾರ ಹೇಳಬೇಕು. ಕಿವಿ ಮುಚ್ಕೊಳ್ಳಿ ಮತ್ತು ನೋಡಿ ಹೇಳಿ. ಆರಾಮ್ಸೆ ಈ ಆ ಓ ಮಾ ಈ ಮೂರೂ ಸೇರಿದರೆ ಓಮ್ ಆಗುತ್ತೆ. ಅದು ಮೂರು ಕಂಟಿನ್ಯೂ ಹೇಳಬೇಕು. ಎಟ್ ಎ ಸ್ಟ್ರೆಚ್ ಹೇಳ್ತೀವಲ್ಲ ನೋಡಿ. ಆ ಕಣ್ಣು ಮುಚ್ಕೊಳ್ಳಿ. ಇನ್ನು ಒಂದು ಸಾರಿ ಹೇಳಿ ನೋಡುವ. ಓ. ಶಾಂತತೆ ಗಮನಿಸಿ. ಕಣ್ಣು ಬಿಲ್ಕುಲ್ ಬಿಡಬೇಡಿ, ಅಲ್ಲಾಡಬೇಡಿ. ಕೇವಲ ಸಹಜ ಉಸಿರಾಟದ ಕಡೆ ಗಮನಿಸಿ. ಯುಜ್ ಧಾತುವಿನಿಂದ ಉದ್ಭವವಾದ ಶಬ್ದವೇ ಯೋಗ. ಒಂದು ಗುಡಿಸು ಅನ್ನೋದು ಅರ್ಥ. ಪತಂಜಲಿ ಮಹರ್ಷಿ ನಮ್ಮ ಚಿತ್ತದ ವೃತ್ತಿಗಳನ್ನು, ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿಗಳನ್ನು ನಿರೋಧ ಮಾಡೋದು ಯೋಗ. ಅಂದರೆ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ ಮನಪ್ರಶಮನೋಪಾಯ ಯೋಗ ಅಂತ. ಮನಸ್ಸನ್ನು ಉಪಾಯವಾಗಿ ಪ್ರಶಮನ ಮಾಡೋದು ಯೋಗ. ನಮ್ಮ ಯೋಗಾಚಾರ್ಯ ಕೃಷ್ಣ ಹೇಳ್ತಾರೆ ಯೋಗ ಕರ್ಮಸು ಕೌಶಲಂ, ಕೌಶಲ್ಯಪೂರ್ಣವಾದ ನಮ್ಮ ಕರ್ಮವನ್ನು ಯೋಗ ಅಂತ ಕರೀತಾರೆ. ಹಾಗೆ ಇನ್ನೊಂದು ಕಡೆ ಸಮತ್ವಂ ಯೋಗ ಉಚ್ಯತೆ ಅಂತ ಕರೀತಾರೆ. ಇದೆಲ್ಲರ ಸರಳ ಅರ್ಥ ನಮ್ಮ ವ್ಯಕ್ತಿತ್ವದಲ್ಲಿ ಸಾಮರಸ್ಯ, ಏಕತೆ. ವ್ಯಕ್ತಿತ್ವ ಅಂದಾಗ 5 ಮುಖದಲ್ಲಿದೆ. ಯಾವುದೋ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ನೈತಿಕ ಅಥವಾ ಆಧ್ಯಾತ್ಮಿಕ. ಅದನ್ನೇ ಪಂಚಕೋಶಗಳಾಗಿ ಹೇಳುತ್ತೇವೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಪಂಚಮುಖಿ ವ್ಯಕ್ತಿತ್ವ ಮತ್ತು ಪಂಚಕೋಶಗಳು. ಹಾಗೆ ಅವುಗಳನ್ನು ಸಮಾಧಾನ ಮಾಡಲಿಕ್ಕೆ ಅಥವಾ ಅದರ ಸಾಮರ್ಥ್ಯವನ್ನು ಹೊರಗೆ ತೆಗಿಲಿಕ್ಕೆ, ಸಂತುಲನೆ ಮಾಡಲಿಕ್ಕೆ ಇರುವಂಥದ್ದೇ 5 ಯೋಗಗಳೇ. ಅದುವೇ ಹಠಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ ಅಂತ ಕರಿತೇವೆ. ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಹಾಗೆ ಆತ್ಮವನ್ನು ಆ ಭಗವಂತನ ಕಡೆಗೆ ಸೇರಿಸುವಂತಹ ಒಂದು ಪ್ರಕ್ರಿಯೆ, ಸರಳ ವಿದ್ಯೆ, ಜ್ಞಾನ, ಅಭ್ಯಾಸ, ಸಾಧನ ಮಾರ್ಗವೇ ಯೋಗ. ಆ ಮೂಲಕ ನಮ್ಮ ಒಳಗೇ ಇರುವ ಆ ಭಗವಂತನನ್ನು, ಆ ವಿಶ್ವವ್ಯಾಪಿಯೂ ಹೌದು ನಮ್ಮೊಳಗೂ ಇದ್ದಾನೆ, ಅವನನ್ನು ಅನುಸಂಧಾನ ಮಾಡೋದೇ ಯೋಗ ದರ್ಶನ. ನಾವು ಅದನ್ನು ಸರಳವಾದ ನಿತ್ಯ ಆಚರಣೆಯಲ್ಲಿ ನಾವು ಬೆಳಗ್ಗೆ ಹೇಳ್ತಾನೆ ಕೈ ಉಜ್ಜಿಕೊಂಡು, ಕೈ ಉಜ್ಜಿದಾಗಲೇ ನೋಡಿ 38 ರಿಫ್ಲೆಕ್ಸ್ ಪಾಯಿಂಟ್ಸ್ಗಳು, ಪ್ರತಿಕ್ರಿಯಾತ್ಮಕ ಬಿಂದುಗಳನ್ನು ಮಾಡಿ ನಮ್ಮ ಇಡೀ ಶರೀರದ ಒಳಭಾಗದ ಪ್ರತಿ ಗ್ರಂಥಿಗಳನ್ನು ಪ್ರಚೋದಿಸ್ತೇವೆ. ಭೂಮಿ ತಾಯಿಯನ್ನು ನಮಸ್ಕಾರ ಮಾಡ್ತೀವಿ. ಇದೆಲ್ಲ ಯೋಗ ಅಂಶಗಳೇ. ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ತೇವೆ, ಸಮುದ್ರ ವಸನೆ ಅಂತೇಳಿ ತಾಯಿಗೆ ನಮಿಸ್ತೇವೆ. ಸ್ನಾನ ಮಾಡುವಾಗ ಇಡೀ ನಮ್ಮ ಪವಿತ್ರ ನದಿಗಳ ಒಂದು
ಇಂಥ ಆಹ್ವಾನ ಮಾಡ್ತೇವೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ನಾವು ಮಾಡುವ ಅನ್ನವೂ ಅದು ಯೋಗವೇ. ಪ್ರಾರ್ಥನೆ ಮಾಡ್ತೇವೆ, ಶುದ್ಧ ಮಾಡ್ತೇವೆ. ಆ ಅನ್ನಬ್ರಹ್ಮನನ್ನು ತಾಯಿ ಅನ್ನಪೂರ್ಣೆಯನ್ನು ಪ್ರಾರ್ಥಿಸ್ತೇವೆ. ಹಾಗೆ ನಾವು ಪ್ರಯಾಣ ಮಾಡುವಾಗಲೂ ಹೇಳ್ತೇವೆ ಇದು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ಅಂತ ಕರಿತೇವೆ. ಎಲ್ಲ ಆಪತ್ತನ್ನು ಅಪಹರಿಸುವ ಶ್ರೀರಾಮನ ಸ್ಮರಿಸಿಕೊಂಡು ಪ್ರಯಾಣ ಮಾಡ್ತೇವೆ. ಹಾಗೆ ಪ್ರತಿಯೊಂದರಲ್ಲೂ ಪ್ರಕೃತಿಯಲ್ಲಿ ನಾವು ದೇವರನ್ನು ಕಾಣ್ತೇವೆ. ಹಾಗೆ ಊಟ ಮಾಡ್ತಾ ಮಲಗ್ತಾನೂ ಅಷ್ಟೆ ರಾಮಂ ಸ್ಕಂದಂ ಅಂತ ಹೇಳಿಬಿಟ್ಟು ಆ ಭಗವಂತನ ಸ್ಮರಿಸ್ಕೊಳ್ತಾ ಮಾಡ್ತೇವೆ. ನಮ್ಮ ಪ್ರತಿ ಕ್ಷಣವೂ, ಪ್ರತಿ ಅಂಶವೂ, ಪ್ರತಿ ಅಂಗವೂ ಯೋಗಮಯ ಆಗೋದು ಯಾವಾಗ ಅಂದಾಗ ನಾವು ಗಮನ ಕೊಟ್ಟಾಗ, ಅನುಸಂಧಾನ ಮಾಡಿದಾಗ. ಎಲ್ಲರಿಗೂ ಶುಭವಾಗಲಿ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಧರ್ಮದ ಧ್ವಜವನ್ನು ಹಿಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ. ರಾಷ್ಟ್ರದ ಯೋಗಿಗಳಾಗೋಣ, ಯೋಗಿಗಳಾಗೋಣ. ಸಂಸ್ಕೃತ ಸಪ್ತಾಹದ ಅಂಗವಾಗಿ ನನಗೊಂದು ಯೋಗ ದರ್ಶನದ ಕುರಿತು ಕೆಲವೊಂದು ತೊದಲು ನುಡಿ ಹೇಳುವ ಅವಕಾಶ ಕೊಟ್ರಿ. ನಾನು ಆಗಲೇ ಹೇಳಿದೆ, ಕ್ಷಮಿಸಬೇಕು. ಸಂಸ್ಕೃತದಲ್ಲಿ ತೊದಲಬಲ್ಲೆ, ಆದರೆ ವಿಚಾರವನ್ನು ಮಂಡಿಸಲಿಕ್ಕೆ ಇರುವ ಅವಕಾಶದಲ್ಲಿ ಆಗಲಿಲ್ಲ. ಆದರೆ ಸಂಸ್ಕೃತದ್ದೇ ವಿಷಯ ಯೋಗವನ್ನು ಸರಳ, ನಮ್ಮ ಸಂಸ್ಕೃತದ್ದೇ ಒಂದು ಮಗಳಲ್ವಾ ಕನ್ನಡ, ಆ ಭಾಷೆಯಲ್ಲಿ ಮಾತಾಡಿದೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜಯತು ಸಂಸ್ಕೃತಂ, ಜಯತು ಮನುಕುಲಂ. ವಂದೇ ಭಾರತ ಮಾತರಂ.